ಅಸಾಧ್ಯವನ್ನು ಸಾಧ್ಯವಾಗಿಸುವಂಥ ಶಕ್ತಿ ಇರೋದು ಪ್ರಾರ್ಥನೆಗೆ. ಬಂಧುಗಳೇ, ಶರಣರ ಬರವೆಮೆಗೆ ಪ್ರಾಣ ಜೀವಾಳ ಎಂಬ ಭಾವದೊಂದಿಗೆ ಎಲ್ಲ ಹರಗುರು ಚರಮೂರ್ತಿಗಳನ್ನು, ಗಣ್ಯರನ್ನು, ಶರಣ ಬಂಧುಗಳನ್ನು ಸ್ವಾಗತಿಸುವಂಥ ಭಾಗ್ಯ ನನ್ನದಾಗಿದೆ. ಇದು ಭಾಗ್ಯ, ಇದು ಭಾಗ್ಯವಯ್ಯ. ನನ್ನ ಪಾಲಿಗೆ ನಿಜಕ್ಕೂ ಇದು ಭಾಗ್ಯವಯ್ಯ. ಕಳೆದ ವರ್ಷ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀ ಶಿವಶಾಂತವೀರ ಶರಣರು ನಿರೂಪಣೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಶರಣರ ಭಾಗ್ಯ, ಅವರ ದಯೆ, ಅವರ ಆಶೀರ್ವಾದದಿಂದ ಈ ವರ್ಷವೂ ಸಹ ನನಗೆ ನಿರೂಪಣೆಯ ಭಾಗ್ಯ ಸಿಕ್ಕಿರುವುದು ನನ್ನ ಪುಣ್ಯ, ನನ್ನ ಸುಕೃತ ಅಂತ ಹೇಳ್ತಾ ಎಲ್ಲರನ್ನ ಸ್ವಾಗತಿಸುವಂಥ ಒಂದು ಭಾಗ್ಯ ಕೂಡ ಇಂದು ನನ್ನದಾಗಿದೆ. ಪರಮ ಪೂಜ್ಯ ಮೌನಯೋಗಿ ಚಿಕ್ಕೇನಕೊಪ್ಪದ ಶ್ರೀ ಚೆನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಾಣ ಸ್ವರೂಪಗಳಾದ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ, ಅಗಡಿ ಚಿಕ್ಕರೂರು, ಕಚವಿ ಪರಮ ಪೂಜ್ಯರಿಗೆ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ರಬಕವಿಯ ಶ್ರೀಗಳಾದ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಭಕ್ತಿಯ ಸ್ವಾಗತ. ಬಳಲೂಟಿಗೆಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಹ ದಯಮಾಡಿಸಿದ್ದಾರೆ. ಅವರಿಗೂ ಸಹ ಭಕ್ತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಅಭಿನವ ನಾಗಭೂಷಣ ದೇಶಿಕರು, ಶ್ರೀಶೈಲ ಶಾಖಾ ಮಠ, ಕಂಪಸಾಗರ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದಾರೆ. ನಮ್ಮ ಈ ಸಮಾರಂಭದ ಎಲ್ಲ ಚಟುವಟಿಕೆಗಳನ್ನು ವರದಿ ಮಾಡಲು ಆಗಮಿಸಿರುವಂಥ ಎಲ್ಲ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಶ್ರವ್ಯ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೆ ಸಹ ನಾನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ, ಎಲ್ಲ ವರದಿಗಾರರಿಗೂ. ಹಾಗೆ ಈ ಸಮಾರಂಭದಲ್ಲಿ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಸಭಿಕರಿದ್ದರೆ ಮಾತ್ರ ಆ ಕಾರ್ಯಕ್ರಮಕ್ಕೆ ಸೊಬಗು. ಇಷ್ಟೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂಥ ನಮ್ಮ ಎಲ್ಲ ಶರಣ ಬಂಧುಗಳಿಗೆ, ಶರಣಿಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀ ಬಳಗನವರು ಮಠ ಕೊಡಮಾಡುವಂಥ ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ಶ್ರೀ ಕಡಬಗೆರೆ ಮುನಿರಾಜು, ಜಾನಪದ ಗಾರುಡಿಗ, ಹಿನ್ನೆಲೆ ಗಾಯಕರು, ಜೊತೆಗೆ ಚಲನಚಿತ್ರ ಕಲಾವಿದರು ಕೂಡ ಆಗಿರುವಂತಹ ಶ್ರೀ ಕಡಬಗೆರೆ ಮುನಿರಾಜು ಅವರಿಗೆ ಆತ್ಮೀಯ ಸ್ವಾಗತ. ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧ ಪ್ರತಿಭೆಯಿಂದ ಬೆಳಗುತ್ತಿರುವಂತಹ ಕುಮಾರಿ ಅನ್ನಪೂರ್ಣ ಬಸಯ್ಯ ಬಳಲುಳ್ಳು ಮಠ ಅವರಿಗೆ ಆತ್ಮೀಯ ಸ್ವಾಗತ. ಎಲ್ಲ ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ಸ್ವಾಗತಿಸುತ್ತಾ ಇನ್ನೀಗ ಸಮಾರಂಭದ ಉದ್ಘಾಟನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಬದುಕನ್ನು ಬೆಳಗುವ ಗುರುವಿನ ಪ್ರತೀಕವಾಗಿಯೂ ಬೆಳಕನ್ನು ಆರಾಧಿಸಲಾಗುತ್ತದೆ. ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಅಕ್ಕಿಮಠ, ಅಗಡಿ ಚಿಕ್ಕರೂರಿನ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳವರಿಗೂ ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳಿಗೂ ಧನ್ಯವಾದಗಳು. ನಮ್ಮ ಈ ಸಮಾರಂಭದಲ್ಲಿ ಘನ ಉಪಸ್ಥಿತರಿದ್ದಾರೆ ಗುರುಲಿಂಗ ಮಹಾಸ್ವಾಮಿಗಳು, ಪೂಜ್ಯರು, ಸಾಹಿತಿಗಳು ಹಾಗೂ ಉತ್ತಮ ವಾಗ್ಮಿಗಳು. ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. 143 ಗ್ರಾಮಗಳಲ್ಲಿ ಪ್ರವಚನ ಮಾಡಿ ಆ ಮೂಲಕ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಕಾರ್ಯಕ್ರಮದ ಮೂಲಕ ಸಾವಿರಾರು ಜನರನ್ನು ದುಶ್ಚಟದಿಂದ ಮುಕ್ತಗೊಳಿಸಿದ್ದಾರೆ. ಪರಿಸರ ಪ್ರೇಮಿಯೂ ಆಗಿರುವ ತಾವೇ ಸಸಿಗಳನ್ನು ನೆಟ್ಟು ಪೋಷಿಸುತ್ತಿರುವ ಪೂಜ್ಯರು
ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಾವೇರಿಯಲ್ಲಿ ಪರಿಸರ ಜಾತ್ರೆಯನ್ನು 2016ರಲ್ಲಿ ಏರ್ಪಡಿಸಿ ಸಾಲುಮರದ ತಿಮ್ಮಕ್ಕನವರ ಉಪಸ್ಥಿತಿಯಲ್ಲಿ ಒಂದು ಗ್ರಾಮದಲ್ಲಿ 300 ಸಸಿಗಳಂತೆ 40 ಗ್ರಾಮಗಳಲ್ಲಿ ಏಕಕಾಲಕ್ಕೆ 2 ನಿಮಿಷದಲ್ಲಿ 12,000 ಸಸಿಗಳನ್ನು ನೆಡುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿಯವರೆಗೆ 63,000 ಸಸಿಗಳನ್ನು ಬೆಳೆಸಿ ಪೋಷಿಸಿ ಪರಿಸರ ಪ್ರೇಮಿಯಾಗಿ ಮೆರೆದಿದ್ದಾರೆ ಪೂಜ್ಯರು. ಇವರ ಸಮಾಜ ಸೇವೆಯನ್ನು ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪೂಜ್ಯರು ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವುದು ನಮಗೆ ಬಹಳ ಸಂತೋಷವನ್ನು ನೀಡಿದೆ ಅಂತ ಹೇಳ್ತಾ, ಶ್ರೀಮನ್ ನಿರಂಜನ ಪ್ರವಣ ಸ್ವರೂಪಿಗಳಾದ ಗುರುಲಿಂಗ ಮಹಾಸ್ವಾಮಿಗಳು, ಅಕ್ಕಿಮಠ, ಅಗಡಿ ಚಿಕ್ಕೇರೂರು, ಕಚೇವಿಯ ಪೂಜ್ಯರಿಂದ ಆಶೀರ್ವಚನ. ವಿಸಿದ್ದೇಶ್ವರ ಮಹಾರಾಜ್ ಕಿ, ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಚನ್ನವೀರ ಶಿವಯೋಗೀಶ್ವರ ಮಹಾರಾಜ್ ಕಿ. ಜೈ ಮಂಗಲಂ. ಜೈ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ್. ಅಯ್ಯ ನೀನೊಲಿದರೆ ಕೊರಡು ಕೊಣರುವುದಯ್ಯ, ಅಯ್ಯ ನೀನೊಲಿದರೆ ಬರಡು ಹಯನವುದಯ್ಯ, ಅಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವಯ್ಯ ಕೂಡಲ ಸಂಗಮ ದೇವ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನ, ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಈ ನೆಲವನ್ನು ಪಾವನಗೊಳಿಸಿರ್ತಕ್ಕಂಥ ಮಹಾಮಹಿಮಾ ಸದ್ಗುರು ಚನ್ನವೀರ ಶಿವೇಗಳ ಕರ್ತೃಗದಿಗೆ ಭಕ್ತಿಯಿಂದ ಹಣೆ ಮನೆದು ಆ ಮಹಾಶರಣರ ಸ್ವರೂಪಿಗಳಾಗಿರ್ತಕ್ಕಂತಹ ಶ್ರೀಮಠದ ಅಧಿಪತಿಗಳಾಗಿರ್ತಕ್ಕಂತಹ ಶಾಂತವೀರ ಪರಮಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯಿಂದ ಹಣೆ ಮನೆದು ಆ ಮಹಾಗುರುಗಳ ನೇತೃತ್ವದಲ್ಲಿ ನಡೀತಿರ್ತಕ್ಕಂತಹ ಬಳಗಾನೂರಿನ ಪರಮ ಪೂಜ್ಯರಾಗಿರ್ತಕ್ಕಂತಹ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಡೀತಿರ್ತಕ್ಕಂಥ ಈ ಒಂದು ಪುಣ್ಯ ವೇದಿಕೆ ಮೇಲೆ ಶರಣಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಪುಣ್ಯಸ್ಮರಣೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ರಬಕವಿ ಸಂಶಯ ಪರಮಪೂಜ್ಯರು, ಆತ್ಮೀಯರು, ಜ್ಞಾನಿಗಳು ಆಗಿರ್ತಕ್ಕಂತಹ ಗುರುಸಿದ್ಧ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿಯಿಂದ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೆ ಪ್ರವಚನವನ್ನು ಉಣಬಡಿಸಿ ಈ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಪರಮಪೂಜ್ಯರು, ಅನುಭಾವಿಗಳಾಗಿರ್ತಕ್ಕಂತಹ ಬಳ್ಳೊಟ್ಟಿಗೆಯ ಶಿವಕುಮಾರ ಶ್ರೀಗಳ ಶ್ರೀಚರಣಕ್ಕೆ ಭಕ್ತಿಯಿಂದ ಶರಣಗಳನ್ನ ಸಮರ್ಪಣೆಯನ್ನು ಮಾಡಿ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನುಳಿದ ಪರಮ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯಿಂದ ಶರಣೆಂದು ಉತ್ತಮ ಸಂಗೀತ ಕಲಾವಿದರಾಗಿರ್ತಕ್ಕಂತಹ ಕಡಬಗೆರೆಯ ಮುನರಾಜ್ ಅವರು ಹಾಗೆ ಪ್ರಶಸ್ತಿ ಪ್ರದಾನಕ್ಕೆ ಪಾತ್ರರಾಗಿರ್ತಕ್ಕಂಥ ಕುಮಾರಿ ಅಣಪೂರ್ಣಮ್ಮನವರು ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಸುಶ್ರಾಯವಾಗಿ ಸಂಗೀತ ಸೇವೆ ನೀಡ್ತಕ್ಕಂಥ ಪ್ರೀತಿಯ ಸಂಗೀತ ಕಲಾ ಬಳಗವೇ, ತಾಯಂದಿರೇ, ಶರಣ ಸದ್ಭಕ್ತರೇ, ಸೇವಾರ್ಥಿಗಳೇ, ದಾಸೋಹಿಗಳೇ, ಅವರಿವರೆನ್ನದ ಎಲ್ಲರಂತರಾತ್ಮಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳು. ಸ್ವಲ್ಪ ಮಾನಿಟ್ರ್ ಕೊಡ್ರಪ್ಪ. ಹಲೋ ಹಲೋ ಹಲೋ. ಅಜ್ಜನ ಜಾತ್ರೆ ನಡೆದದ. ಅಜ್ಜನ ಜಾತ್ರೆಯಲ್ಲಿ ನಮ್ಮ ಬದುಕಿನ ಯಾತ್ರೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ನಾನು ಕಂಡಂಗೆ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ಅಂತಂದ್ರೆ ಅದು ಕೊಪ್ಪಳದ ಜಾತ್ರೆ ಅಂತ ಅಂತಿದ್ವಿ. ಬಹುಶಃ ಎರಡನೇ ಜಾತ್ರೆಯಾಗಿ ನಮ್ಮ ಬಳಗಾನೂರಿನ ಜಾತ್ರೆ ಅದು ಎರಡನೇ ಜಾತ್ರೆಯಾಗಿ ಇಲ್ಲಿ ಭಕ್ತರನ್ನು ಉದ್ಧರಿಸ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರವಾಗಿ ಮೆರೀತಾ ಇದೆ ಅಂತಕ್ಕಂಥದ್ದು. ಈ ನೆಲದೊಳಗೆ ಬಂದು ಕುಂಡ್ರೋದ ಒಂದು ದೊಡ್ಡ ಪುಣ್ಯ ರೀ ಅದು. ಅಂಥದ್ರೊಳಗೆ ಇಂಥ ಒಂದು ಜಾತ್ರೆಯ ಒಳಗೆ ವೇದಿಕೆ ಮೇಲೆ ಇಲ್ಲಿ ಪಾಲ್ಗೊಂಡು 4 ಮಾತನಾಡುವಂಥ ಅವಕಾಶ ನನ್ನ ಪಾಲಿಗೆ ಬಂದದ ಅಂತಂದರೆ ಬಹುಶಃ ಪೂರ್ವ ಜನ್ಮದ ಪುಣ್ಯ ಇದ್ದಿದ್ದಕ್ಕೆ ಬಳಗಾನೂರು ಶರಣರು ನನ್ನನ್ನು ಇಲ್ಲಿ ಕರೆಸಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಈ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿ ಅಳ್ಳಾಡಬೇಕಾದ್ರೂ ಭಗವಂತನ ಅಪ್ಪಣೆ ಇರಬೇಕಂತ, ಇಲ್ಲಿಯ ಪ್ರಸಾದ ಸಿಗಬೇಕಾಗಿದ್ರು ಪೂರ್ವ ಜನ್ಮದ ಪುಣ್ಯ ಇರಬೇಕಂತ. ಅಂತಿಂಥವ್ರಿಗೆ ಸಿಗುವಂಥದ್ದಲ್ಲ. 1000ಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಕರೀತಾರೆ. ಬಹುಶಃ ಆ ಕೋಟಿಗೊಬ್ಬ ಶರಣರಲ್ಲಿ ಶ್ರೇಷ್ಠ ಶರಣರು ಯಾರಾದರೂ ಇದ್ದರೆ ಅದು ಬಳಗಾನೂರಿನ ಚನ್ನವೀರ ಶರಣರು ಅಂತಕ್ಕಂಥದ್ದನ್ನು ಹೆಮ್ಮೆ ಅಭಿಮಾನದಿಂದ ಹೇಳಬೇಕಾಗ್ತದೆ.
ಶರಣರ ಜೀವನವನ್ನು ಮರಣದಲ್ಲಿ ಕಾಣು ಅನ್ನುವ ಹಾಗೆ ಪರಮ ಪೂಜ್ಯರು ಮರಣದೊಳಗೆ ತಮ್ಮ ಶಕ್ತಿಯನ್ನು ತೋರಿಸಲಿಲ್ಲ. ಜೀವಿತಾವಧಿ ಒಳಗನೆ ಒಬ್ಬ ಶರಣ ಹೇಗಿರಬೇಕು, ಒಬ್ಬ ಸಂತ ಹೇಗಿರಬೇಕು ಅನ್ನುವಂಥದ್ದನ್ನು ಬದುಕಿ ತೋರಿಸಿದವರು ಬಳಗಾನೂರಿನ ಚನ್ನವೀರ ಮಹಾಶರಣರು ಅಂತಕ್ಕಂಥದ್ದು. ಅದಕ್ಕಾಗಿ GS ಶಿವರುದ್ರಪ್ಪನವರು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ, ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳು ಮೂಡಿದೆ, ಕಾವಿ ಉಡುಗೆಯ ನುಟ್ಟ ನಭವೇ ಕಿರಣ ಹಸ್ತವ ಚಾಚಿದೆ, ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯೇ ಕಂತೆರೆದಿದೆ ಅನ್ನುವಂಥ ಮಾತು ಬಹುಶಃ ಯಾರಿಗಾದರೂ ಸಲ್ತಿದ್ರೆ ಅದು ಚಿಕ್ಕೇನಕೊಪ್ಪದ ಚನ್ನವೀರ ಮಹಾಶರಣರಿಗೆ ಸಲ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ನಾನಿಲ್ಲಿ ಬಳಗಾನೂರಿಗೆ ಇದೇ ಮೊದಲು ಬಂದಿದ್ದು, ಸ್ವಲ್ಪ ಏಕೋ ಕೊಡ್ರಿಪ್ಪ ಸೌಂಡ. ಬಳಗಾನೂರಿಗೆ ಇದೇ ಮೊದಲ ಬಾರಿ ಬಂದಿದ್ದು. ಹಿಂಗೆ ಬರೋ ಮುಂದೆ ಬಳಗಾನೂರಿಗೆ ಹೆಂಗೆ ಹೋಗುದೇವ ಅಂತ ಯಾರನ್ನಾರ ಕೇಳಬೇಕಂತ ಗಾಡಿ ಸ್ಲೋ ಮಾಡಿದ್ವಿ. ಅಲ್ಲೊಬ್ಬ ಹೆಣ್ಮಗಳು ಬಗಲಾಗ ಒಂದು ಗಂಡ್ಮಗನ ಎತ್ಕೊಂಡು ಓಡಿ ಬರಾಕತ್ತಿದ್ಲಿ. ಕಡೆ ಓಡಿ ಬರಾಕತ್ತಿದ್ಲು. ನೋಡಿದ್ರೆ ಅಕ್ಕಿ ಬರೋಬ್ಬರಿ 3 ಕ್ವಿಂಟಲ್ ಇದ್ಲ ಹೆಣ್ಮಗಳು. ಬಗಲಾಗರೆ ಹುಡುಗನ ಎತ್ಕೊಂಡಾಳ, ಓಡಿ ಹೊಂಟಾಳ. ನಾನು ಕೇಳಿದೆ, ಯವ್ವ ಬಳಗಾನೂರಿಗೆ ಹೋಗೋದು ಹೆಂಗವ ಅಂತ ಕೇಳಿದ್ರೆ, ಅಜ್ಜರ ಇದೇ ದಾರಿ ನೋಡ್ರಿ ಬಳಗಾನೂರಿಗೆ ಹೋಗೋದು. ಹೌದು, ಇದು ದಾರಿಯರೇ ಬಳಗಾನೂರಿಗೆ ಹೋಗ್ತದ, ಮತ್ತು ನೀ ಯಾಕೆ ಹಿಂಗೆ ಹುಡುಗನ ಎತ್ಕೊಂಡು ಓಡಿ ಹೊಂಟಿದಿ ಅಂತ ಕೇಳಿದ್ರೆ, ಏನಿಲ್ರಿ ಅಜ್ಜರ, ಬಳಗಾನೂರು ಶರಣರ ಮಠದ ಜಾತ್ರೆಗೇನ ನಾ ಓಡಿ ಹೊಂಟೇನ್ರಿ, ಬಸ್ ಸಿಗ್ಲಿಲ್ಲ ಅದಕ್ಕೆ ಓಡಿ ಹೊಂಟೇನಿ ಅಂದ್ಲು. ಅದಕ್ಕೆ ನಾ ಹೇಳಿದೆ, ಯವ್ವ ನೀವು ಓಡಿ ಹೋಗೋದ್ರಾಗ ಎಲ್ಲರೂ ಬಿದ್ದಿಗಿದ್ದೀವಿ, ಮತ್ತು ಅದರಾಗ ಬೇರೆ ನಿನ್ನ ಮಗನ ಬೇರೆ ಬಗಲಾಗಿ ಎತ್ಕೊಂಡ್ಯವ, ಮಗನ ಎಲ್ಲರೂ ಕೆಡಿವಿ ಗಿಡಿವಿ ಅಂದ್ರೆ ಅವಾಗ ಆ ಹೆಣ್ಮಗಳು ಅಂದ್ಲು, ಅಜ್ಜಾರ ಇದು ನನ್ನ ಮಗ ಅಲ್ರಿ, ನಾನು ಕಟ್ಕೊಂಡು ಗಂಡ ಅದನ್ರಿ, ಅದಕ್ಕೆ ಲಘು ಲಘು ಬರಲಿಲ್ಲ, ಅದಕ್ಕೆ ಹೊತ್ಕೊಂಡು ಹೊಂಟೇನಿ ಅಂದ್ಲಕ್ಕಿ. ಅಂದ್ರ ರಥಸಪ್ತಮಿಯ ದಿನ ಏನೆಲ್ಲವನ್ನು ಮರೆತರೂ ಕೂಡ ಬಳಗಾನೂರನ ಶರಣರ ಜಾತ್ರೆಯನ್ನು ಈ ಸಮಾಜದ ಜನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಶುಭ ಯೋಗದೊಳಗ ಗುರುವಿನ ಸನ್ನಿಧಾನದೊಳಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ತಕ್ಕಂಥ ಶುಭಗಳಿಗೆ, ಎಂತಹ ಶುಭಗಳಿಗೆ ಒಳಗ ಗುರುವಿನ ದರ್ಶನ ಆಗಬೇಕು ಅಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಇರಬೇಕಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಈ ನಾಡಿನೊಳಗ ಸ್ವಾಮಿ ಎಂದರೆ ಸ್ಥಾವರಕ್ಕೆ ಒಡೆಯನಲ್ಲ, ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅನ್ನುವಂಥ ಮಾತನ್ನ ಈ ಸಮಾಜಕ್ಕೆ ಹೇಳಿರ್ತಕ್ಕಂಥ ಹಾನಗಲ್ಲ ಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದ ಪುಣ್ಯ ದಿನ ಅದು ರಥಸಪ್ತಮಿಯ ದಿನ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು. ಅಲ್ಲಿ ಒಂದು ಕಡೆಗೆ ಶಿವಯೋಗ ಮಂದಿರ ಸ್ಥಾಪನೆ ಆಯಿತು, ಇಲ್ಲೊಂದು ಕಡೆಗೆ ಭಕ್ತರು ಉದ್ಧಾರ ಮಾಡ್ತಕ್ಕಂಥ ಶರಣರ ಜಾತ್ರೆ ಒಂದು ಕಡೆಗೆ ನಡೆದದ್ದು. ಒಂದು ಕಡೆಗೆ ಜ್ಞಾನದಾಸೋಹ, ಇನ್ನೊಂದು ಕಡೆಗೆ ಅನ್ನದಾಸೋಹ. ಈ ಜ್ಞಾನದಾಸೋಹ ಅನ್ನದಾಸೋಹವನ್ನು ಪಡಿತಕ್ಕಂಥ ಭಕ್ತರು ಅಷ್ಟು ಪುಣ್ಯವಂತರದಿರಿ ನೋಡಿ ನೀವು. ಬಹುಶಃ ಈ ನಾಡಿಗೆ ನೀರಿಗೆ ಬರ ಬಂದಿರಬಹುದು, ಈ ನಾಡಿಗೆ ಉಣ್ಣುವಂತ ಅನ್ನಕ್ಕೆ ಬರ ಬಂದಿರಬಹುದು, ತೊಡುವಂತಹ ಬಟ್ಟೆಗೆ ಬರ ಬಂದಿರಬಹುದು, ಆದರೆ ಬಳಗಾನೂರಿನ ಚಿಕ್ಕೇನಕೊಪ್ಪದ ಶರಣರ ಭಕ್ತಿಗೆ ಎಂದಿಗೂ ಬರ ಬಂದಿಲ್ಲ ಅನ್ನುವಂಥದ್ದು. ಅಲ್ಲಿ ಕೊಪ್ಪರಿಗೆ ಗಂಟ್ಲೆ ಅನ್ನ, ಮೊಸರನ್ನ, ಹೆಸರು ಬೇಳೆ, ರೊಟ್ಟಿ, ಬುಂದೆ ಏನು ಉಂಡಿರಿ ಏನು ಬಿಟ್ಟಿರಿ ಹೇಳ್ರಿ ನೋಡೋನು. ಈ ಬಸರಿ ಹೆಣ್ಮಗಳ ಬೈಕಿ ಬುತ್ತಿ ಉಂಡಂಗ ಏನ್ರಿ, ಎಷ್ಟು ಅದ್ಭುತವಾಗಿ ಭಕ್ತರಿಗೆ ಎಷ್ಟು ಪ್ರೀತಿಯ ದಾಸೋಹ. ಎಷ್ಟೋ ಕಡೆಗೆ ಜಾತ್ರೆಗಳನ್ನು ನೋಡ್ತೀವಿ, ಒಂದು ಸಜ್ಜಕ ಮುಳಗಾಯಿ ಪಲ್ಯ ಅನ್ನ ಸಾರು ಮಾಡಿ ಉಂಡು ಹೋದ್ರೆ ಸಾಕು ಭಕ್ತರನ್ನು ಕಾಲದೊಳಗ. ಮನೆಯೊಳಗೂ ಎಷ್ಟು ರುಚಿಕಟ್ಟಾಗಿ ಎಷ್ಟು ವ್ಯವಸ್ಥಿತವಾಗಿ ಪ್ರಸಾದವನ್ನು ಮಾಡ್ತಾರಿಲ್ಲೋ ಗೊತ್ತಿಲ್ಲ. ಒಂದು ಕಡೆಗೆ ಪ್ರಸಾದ ಮಾಡಬೇಕಾಗಿತ್ತು ಅಂತಂದ್ರೆ ಕೊಪ್ಪಳ ಗವಿ ಮಠಕ್ಕೆ ಹೋಗಬೇಕು, ಬಿಟ್ರೆ ಬಳಗಾನೂರು ಶರಣರ ಮಠಕ್ಕೆ ಬರಬೇಕು ಅನ್ನುವ ಹಂಗ ಇಲ್ಲೆಲ್ಲ ಭಕ್ತರು ತಿಳಿದವರು ತಿಳಿದಂಥದ್ದನ್ನು ತಂದು ಕೊಡ್ತಾ ಇದ್ದಾರೆ. ಇದು ಸೌಭಾಗ್ಯದ ವಿಶೇಷತೆ ಅಂತಕ್ಕಂಥದ್ದು. ಹೀಗಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಾಂತವೀರ ಮಹಾಸ್ವಾಮಿಗಳ ಹೆಸರಿಗೆ ತಕ್ಕಂಗೆನೆ ಶಾಂತ ಮುನಿಗಳು. ಅವ್ರ ಮುಖ ನೋಡಿಬಿಟ್ರೆ ಹೊಸದ ಹೊಟ್ಟೆ ತುಂಬಿದಂಗೆ ಆಗಿಬಿಡ್ತದೆ, ಹಸದ ಹೊಟ್ಟೆ ತುಂಬಿದಂಗೆ ಆಗಿಬಿಡ್ತದ. ಅಂಥದ್ರೊಳಗೆ ನಿಮ್ಮನ್ನು ನೋಡಿದ್ರೆ ಟೈಮ್ ಆಗಲೇ 1 ಗಂಟೆ ಆಗಕ್ಕೆ ಬಂದದ. ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ, ಹೊಟ್ಟೆ ಹಸದಾಗ ಮುಖ ನೋಡಬಾರ್ದಂತ, ಅಂಥದ್ರಾಗ ನಾ ಬುಂದೆ ಐತಿ ರೊಟ್ಟಿ ಐತಿ ಅಂತ ಬೇರೆ ನೆನಪು ಮಾಡೀನಿ. ಮತ್ತು ಯಾರು ಎದ್ದು ಹೋಗಿಗಿರಿ ನೀವು? ದಾಸೋಹದ ನೆನಪು ಮಾಡ್ರೆ ತಡಿ ಹೋಗೇ ಬರೋ ನನ್ನವರು ಅದಾರ. ಆದರೆ ಒಂದು ಗೊತ್ತಿರಲಿ, ಅನುಭವದ ಚಿಂತನೆಯ ವೇದಿಕೆಯಲ್ಲಿ ನಡೆದದೆ. ಶರಣಶ್ರೀ ಪ್ರಶಸ್ತಿಯನ್ನು ಎಂತೆಂಥವ್ರಿಗೆ ಕೊಡಾಕತ್ತಾರ ಅಂತಂದ್ರೆ, ಒಂದು ಶಿಕ್ಷಣ ಕ್ಷೇತ್ರದೊಳಗೆ ಸಾಧನೆ ಮಾಡಿದವರು, ಇನ್ನೊಂದು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು,
ಇನ್ನೊಂದು ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಎಲ್ಲ ರಂಗದಲ್ಲಿ ಇರ್ತಕ್ಕಂಥವರನ್ನು ಆಯ್ಕೆ ಮಾಡೋದೈತಲ್ರಿ, ಅದು ಬಹಳ ಸಾಮಾನ್ಯದ ಕೆಲಸ ಅಲ್ಲದು. ಆಗಲೇ ಅಪ್ಪವ್ರು ಹೇಳ್ತಾ ಇದ್ರು, ಸ್ವಾಮಿಗಳಿಗೆ ಮಠದ ಜಾತ್ರೆ ಅಂತಂದ್ರೆ ವರ್ಷದ ಪರೀಕ್ಷೆ, ಏನು ವರ್ಷಕ್ಕೊಮ್ಮೆ ಪರೀಕ್ಷೆ ಬರೀತಾರಲ್ಲ ಆ ಎಕ್ಸಾಮ್ ಬರ್ದಂಗಂತ. ಪರೀಕ್ಷೆ ಒಳಗೆ ಪಾಸ್ ಆಗೋದು ಭಾಳ ಕಷ್ಟ ಐತ್ರಿ ಅಂದ್ರೆ ಅವರು. ಅದಕ್ಕೆ ನಾ ಹೇಳಿದೆ, ಅಜ್ಜೋರೆ ನೀವು ಚಿಕ್ಕೇನಕೊಪ್ಪದ ಬಳಗಾನೂರು ಶರಣರ ಆಶೀರ್ವಾದ ಪಡೆದವರು ಇದ್ದೀರಪ್ಪ, ಅದಕ್ಕೆ ನೀವೇನು ಪಾಸ್ ಆಗೋದಲ್ಲ, ನೀವು ಗೋಲ್ಡ್ ಮೆಡಲ್ ತಗೊಂಡು ಫಸ್ಟ್ ಕ್ಲಾಸ್ನೇ ಪಾಸ್ ಆದಂಥವ್ರು ಅದೀರಪ್ಪ. ಹೀಗಾಗಿ ಈ ಮಠದೊಳಗೆ ಭಕ್ತರು ಅಂತವ್ರು ಅದಾರ. ಭಕ್ತರ ಭಕ್ತಿ ಅಷ್ಟು ದೊಡ್ಡದದೆ. ಭಕ್ತಿ ಅಂತಕ್ಕಂಥದ್ದಿದ್ರೆ ಹೆಂಗಿರಬೇಕು ಅಂತಂದ್ರೆ ಶರಣರ ಭಕ್ತರ ಭಕ್ತಿ ಇದ್ದಂದಿರಬೇಕು ಅನ್ನೋ ಹಾಗೆ ಇಲ್ಲೆಲ್ಲ ಭಕ್ತ ಸಮೂಹ ಕೂಡ್ಕೊಂಡು ಜಾತ್ರೆಯನ್ನು ವೈಭೋಗದಿಂದ ಮಾಡ್ತಕ್ಕಂಥದ್ದು. ಯಾರು ಗುರುವಿನ ಪಾದದೊಳಗೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿರ್ತಾರ ಅವರ ಬದುಕು ಅಮೃತದಂದ ಆಗ್ತದಂತ. ಗುರುವಿನ ಚರಣವನ್ನ ಹಿಡ್ಕೊಳ್ಬೇಕು, ಗುರುವಿನ ಪಾದದೊಳಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಬೇಕಂತ. ಇಲ್ಲಿ ಬಹಳ ಜನ ರೈತರಿದ್ದೀರಿ, ನಿಮ್ಮ ಮನೆಯೊಳಗೆ ಆಕಳ ಎಮ್ಮಿ ಸಾಕಿರಿ ಅಂತ ಅನ್ಕೊಳ್ತೀನಿ ನಾನು. ಎಮ್ಮಿ ಆಕಳ ಅದಾವ್ರಿವ ನಿಮ್ಮ ಮನ್ಯಾಗ? ತಾಯಿ ನಿಮ್ಮನ್ನ ಮಾತಾಡ್ಸೋದೇವ. ಈಗ ನಿಮ್ಮನ್ನ ಮಾತಾಡ್ಸೋದು ಭಾಳ ವಜ್ಜೆ ಆಗೈತ್ರಿ. ಯಾಕೆ? ಆಧಾರ್ ಕಾರ್ಡ್ ನಿಮ್ಮ ಫ್ರೀ ಆಗ್ಯಾವ. ಅವು ಆಧಾರ್ ಕಾರ್ಡ್ ಬರೀ ಎಲೆಕ್ಷನ್ ಟೈಮ್ನಾಗ ಅಟ್ಟ ಹೊರಗೆ ಬರ್ತಾವ ಅವು. ಮತ್ತು 2,000 ನಿಮ್ಗೆ ಬರಾಕತ್ತವ, ನಿಮ್ಮದ ನಡೆದೈತಿ ಈಗ. ಅದಕ್ಕೆ ನಿಮ್ಮನ್ನ ಮಾತಾಡ್ಸಾಕತ್ತೀವಿ ನಾವು. ಈ ಎಮ್ಮಿ ಆಕಳ ಇರ್ತಾವ ನೋಡ್ರಿ, ಈ ಹಾಲು ಬೇಕಾದ್ರೆ ಎಲ್ಲಿ ಕುಂಡ್ರಬೇಕು ಹೇಳ್ರಿ ನೋಡೋನು. ಎಮ್ಮಿ ಆಕಳ ಹಾಲು ಹಿಂಡ್ಬೇಕಾದ್ರೆ ಪಾದದ ಬುಡಕ್ಕೆ ಮೊಣಕಾಲು ಊರಿ ಕುಂಡ್ರಬೇಕು. ಅದಕ್ಕೆ ಮುಂದೆ ಒಂದಿಷ್ಟು ನುಚ್ಚು ಹೊಟ್ಟು ಗಿಟ್ಟು ಹಾಕಿ ಹೋ 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 ಅನ್ಕೊಂತ ಡುಬ್ಬದ ಮೇಲೆ ನೀರು ಬಡದು ತಪ ಬಡದು ಕೆಳಗೆ ಕುಂತ ಕೆಚ್ಚಲಕ್ಕೆ ನೀರು ಗೊಜ್ಜಿ ಬಗ್ಗಿ ಬಾಗಿ ಹಾಲು ಹಿಂಡಿದಾಗ ಅಮೃತದಂತ ಹಾಲು ಸಿಗ್ತದೆ. ನಾ ಊರು ಗೌಡಶಾನೆ ಇದೀನಿ, ನಾ ಊರು ಪಂಚಾಯತಿ ಅಧ್ಯಕ್ಷ ಇದೀನಿ, ನಾ ಊರು ಸಾವುಕಾರ್ತಿ ಇದೀನಿ ಅಂತ ಹೇಳಿ ಎಮ್ಮಿ ಡುಬ್ಬದ ಮೇಲೆ ಕುಂತ ಹಾಲು ಹಿಂಡಕ್ಕೆ ಹೋದ್ರೆ ಎಮ್ಮಿ ಹಾಲು ಹಿಂಡ್ತದನ್ರಿ? ಜಾಡಿ ಶೋಧಿತೈತಿ ನಡಿ ಹತ್ಲಾಗ ಅಂತ ಹೇಳ್ತೈತೆ. ಅದು ಎಮ್ಮಿ ಕೆಚ್ಚಲದಾಗಿನ ಹಾಲು ಬೇಕಾಗಿತ್ತು ಅಂತಂದ್ರ ಎಮ್ಮಿ ಆಕಳ ಪಾದದ ಬುಡಕ್ಕೆ ಕುಂತಾಗ ಅಮೃತದಂತ ಹಾಲು ಸಿಗುತ್ತದ. ಹೆಂಗ ಎಮ್ಮಿ ಕಾಲು ಬುಡಕ್ಕೆ ಕುಂತಾಗ ಅಮೃತದಂತ ಹಾಲು ಸಿಗುತ್ತದೋ ಹಂಗ ಚಿಕ್ಕೇನಕೊಪ್ಪ ಶರಣರ ಪಾದ ಹಿಡಿದಾಗ ನಿಮ್ಮ ಬದುಕು ಅಮೃತದಂತ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಅಂತೇಳಿ. ಹರಣ ಪೂಜೆ ಗುರುವಿನ ಸೇವೆ ವರ ಮತ್ತು ಪುಣ್ಯ ಇದ್ದವ್ರಿಗೆ ಸಿಗ್ತದಂತ, ಸುಮ್ನೆ ಸಿಗೋದಿಲ್ಲ. ಹೀಗಾಗಿ ಪೂಜೆ ಮಾಡೋದು, ಗುರುಗಳಿಗೆ ಗೌರವ ಕೊಡೋದು, ತಂದೆ ತಾಯಿಗಳ ಸೇವೆ ಮಾಡೋದು. ಇಲ್ಲಿ ಜಾತ್ರೆಗೆ ಬಂದಾಗ ಒಂದಿಷ್ಟು ಹುಗ್ಗಿ ಉಂಡು ಹೋಗಿ ಮನ್ಯಾಗ ಹೊಚ್ಕೊಂಡು ಮಕ್ಕೊಳ್ಳೋದಲ್ಲ, ಒಂದಿಷ್ಟು ಅನುಭವದ ಚಿಂತನೆಗಳನ್ನು ತಿಳ್ಕೊಂಡು ಬದುಕನ್ನ ಕಟ್ಟಿಕೊಳ್ತಕ್ಕಂಥದ್ದಾಗಬೇಕು. ಈ ನಾಡಿನೊಳಗ ಪಲ್ಲಕ್ಕಿ ಹೊರತಕ್ಕಂಥ ಜಾತ್ರೆಗಳಿದ್ದಾವೆ, ಬೆಂದು ಬೆತ್ತಾಸಿನ ಜಾತ್ರೆಗಳಿದ್ದಾವೆ, ಕುರಿ ಕೋಣಗಳನ್ನ ಕಡಿತಕ್ಕಂಥ ಜಾತ್ರೆ ಇದಾವ, ತೇರನ್ನ ಎಳಿತಕ್ಕಂಥ ಜಾತ್ರೆ ಇದಾವ, ಕಡುಬಿನ ಕಾಳಗವನ್ನ ಮಾಡ್ತಕ್ಕಂಥ ಜಾತ್ರೆ ಇದ್ದಾವ. ಈ ಎಲ್ಲ ಜಾತ್ರೆಗಳ ಮಧ್ಯದೊಳಗ ಸಾಧಕರನ್ನ ಸ್ವಾಮಿಗಳನ್ನ ಕರೆಸಿ ಭಕ್ತರನ್ನ ಉದ್ಧಾರ ಮಾಡ್ತಕ್ಕಂತಹ ಅನುಭವದ ಚಿಂತನೆಯ ಜಾತ್ರೆ ಯಾವುದಾದ್ರೂ ಇದ್ರೆ ಅದು ಬಳಗಾನೂರಿನ ಜಾತ್ರೆ. ಅದು ಬಳಗಾನೂರಿನ ಜಾತ್ರೆ ಅಂತಕ್ಕಂಥದ್ದು. ಬಳಗಾನೂರಿನ ಜಾತ್ರೆ ಅಂದ್ರೆ ಅದು ಬಂಗಾರದ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಜಾತ್ರೆ ಅದು. ಹೀಗಾಗಿ ಭಕ್ತಿ ಶ್ರದ್ಧೆ ಭಾವದಿಂದ ಇಲ್ಲಿ ಕುಳಿತುಕೊಳ್ಬೇಕು ವಿನಃ ನಾನು ನನ್ನದು ಅಂತಕ್ಕಂಥ ಅಹಂಕಾರದಿಂದ ಇಲ್ಲಿ ಬಂದ್ರ ಬದುಕು ಸಾರ್ಥಕ ಆಗೋದಿಲ್ಲ. ಬಳಗಾನೂರಿನ ಮಠ ಏನು ಕಲಿಸ್ತದ ಅಂತಂದ್ರೆ, ಒಬ್ಬ ಸಾಹಿತಿ ಹೇಳ್ತಾನೆ, ಬದುಕು ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರ ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ತಿಳಿದು ಬದುಕು. ಬಹಳ ಧರ್ಮಗಳು ಇನ್ನೊಂದು ಧರ್ಮವನ್ನ ತುಳಿದು ಬದುಕೋದನ್ನ ಹೇಳ್ತವೆ. ಬಹಳ ಜನ ಗುರುಗಳು ಅವನನ್ನ ತುಳಿದು ಬದುಕು ಅಂತ ಹೇಳ್ತಾರೆ. ಆದ್ರೆ ಚಿಕ್ಕೇನಕೊಪ್ಪ ಶರಣರ ಮಠ ಭಕ್ತರಿಗೆ ತುಳಿದು ಬದುಕೋದನ್ನ ಕಲಿಸ್ಲಿಲ್ಲ, ಬದುಕನ್ನ ತಿಳಿದು ಬದುಕೋದನ್ನ ಕಲಿಸ್ತಕ್ಕಂಥ ಪರಂಪರೆಯ ಮಠ ಈ ಮಠ ಆಗಿದೆ ಅಂತಕ್ಕಂಥದ್ದು. ಒಂದಿಷ್ಟು ತಿಳಿದು ಬದುಕಬೇಕಲ್ರಿ ನಾವು, ಒಂದಿಷ್ಟು ಕೊಟ್ಟು ಬದುಕಬೇಕು, ಒಂದಿಷ್ಟು ನೋಡಿ ಬದುಕಬೇಕು, ಒಂದಿಷ್ಟು ಸೇವಾ ಮಾಡಿ ಬದುಕಬೇಕು. ಈಗ ಸೇವಾ ಮಾಡೋದು ಹೋಗ್ಯದ, ತಂದೆ ತಾಯಿಯನ್ನ ಗೌರವ ಕೊಡೋದು ಹೋಗಿಬಿಟ್ಟದ. ಏನು ಬಂದ್ಬಿಟ್ಟದ ಅಂತಂದ್ರೆ ಮೊಬೈಲ್ ಬಂದ್ಬಿಟ್ಟದ. ಈ ಮೊಬೈಲ್ ಬಂದು ಎಷ್ಟು ಭಕ್ತರನ್ನ ದರಿದ್ರರನ್ನಾಗಿ ಮಾಡೈತಿ ಅಂತಂತಂದ್ರ, ಮೊನ್ನೆ ಅಮಾವಾಸ್ಯೆ ದಿನ ಒಬ್ಬ ಹೆಣ್ಮಗಳು ಫೋನ್ ಮಾಡ್ಯಾಳ ನನಗೆ, ಮಠದಾಗಿದ್ದಾಗ ಅಜ್ಜಾರ ಮಠದಾಗ ಅದಿರಿ ಏನ್ರಿ ಅಂತ ಕೇಳಿದ್ಲು. ಹೂನುವ ಮಠದಾಗ ಅದೀನಿ, ಯಾಕೆ ಏನಾತ್?
ಏನಿಲ್ರಿ ಅಜ್ಜಾರ, ಒಂದಿಷ್ಟು ಮೊಬೈಲ್ನಾಗ ಇಂಟರ್ನೆಟ್ ಆನ್ ಮಾಡ್ರಿ ಅಂದ್ಲ ಹೆಣ್ಮಗಳು. ನಮ್ಮ ತಾಯಿ ರೈತ ಮಹಿಳೆ, ಕೃಷಿ ಮಾಡಿದರೆ ಹೆಂಗೆ ಮಾಡ್ಬೇಕಂತ ಇಡೀ ಜಗತ್ತಿಗೆ ತೋರಿಸಿದ ನಮ್ಮ ಕವಿತಾ ಮಿಶ್ರಾ ತಾಯಿಯವರು ಬಂದರು. ಜೋರಾದ ಚಪ್ಪಾಳೆ. ನಿಜವಾಗ್ಲೂ ಆ ತಾಯಿನ ನೋಡಿದಾಗ ನಮಗೆ ಹೆಮ್ಮೆ, ಅಭಿಮಾನ ಉಕ್ಕಿ ಬರ್ತದೆ. ಬಿಸಿಲು ನಾಡಿಗೆ ಹೋಗಿ ಒಬ್ಬ ಮಹಿಳೆಯು ಕೂಡ ಕೃಷಿ ಒಳಗೆ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿರ್ತಕ್ಕಂಥ ಏಕೈಕ ಮಹಿಳೆ ಯಾರಾದರೂ ಇದ್ರೆ ಅದು ನಮ್ಮ ಕವಿತಾ ಮಿಶ್ರಾ ತಾಯಿಯವರು. ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಎಲ್ಲಿಗೆ ನಿಲ್ಲಿಸಿದ್ದೀವ್ರಿ ನಾವು? ಎಲ್ಲಿಗೆ ನಿಲ್ಲಿಸಿದ್ದೀವ್ರಿ? ಟೊರ್ಪುಸ್ ಪುರ್ಮಮ್ಮ ಮೊಬೈಲ್. ಇಂಟರ್ನೆಟ್ ಆನ್ ನನಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ರೀ, ವಯಸ್ಸಾಗಿಬಿಟ್ಟದ. ಹಿಂಗಾಗಿ ನೀವ ನೆನಪು ಮಾಡ್ಬೇಕು ನನಗೆ ಮೇಲೆ. ಈ ಮೊಬೈಲ್ ಫೋನ್ ಮಾಡಿ ಇಂಟರ್ನೆಟ್ ಆನ್ ಮಾಡ್ರಿ ಅಂದ್ಲು. ಯಾಕೆ ಅಂದೆ ಅಜ್ಜಾರ? ಏನಿಲ್ರಿ, ಅಮಾಸಿಗೆ ಚೋಡಮ್ಮಿಗೆ ಎಡಿ ಹಿಡಿಯಕ್ಕೆ ಹೋಳ್ಗಿ ಮಾಡೀನ್ರೆ, ಅದಕ್ಕೆ ಫೋಟೋ ಹೊಡೆದು ವಾಟ್ಸಪ್ ಮಾಡ್ತೀನಿ, ನೀವು ಎಡಿ ಹಿಡೀರಿ ಅಂತ ಹೇಳಕ್ಕೆ. ನನಗೆ ಪರಿಸ್ಥಿತಿ ಏನಾಗೈತಿ ಅಂದ್ರೆ ಮಠಕ್ಕೆ ಬರಕ್ಕೆ ಬೇಸರ ಆಗೈತಿ, ಗುರುಗಳಿಗೆ ನಮಸ್ಕಾರ ಮಾಡಕ್ಕೆ ಬೇಸರ ಆಗೈತಿ, ದುಡಿದು ಬೇಸರ ಆಗೈತಿ. ಎಷ್ಟು ವಿಚಿತ್ರ ಅಂತಂತಂದ್ರ ದುಡಿಲಾರ್ದ ಪಗಾರ ಬರೋದು ಯಾವ್ದಾರ ಕೆಲಸ ಐತನ್ರಿ ಅಜ್ಜಾರ ಕೇಳಾಕತ್ತಾರ. ಈಗ ನಮಗೆ ದುಡಿಲಾರ್ದ ಬರ್ಬೇಕಂತ, ಅವ್ರಿಗೆ ಮನ್ಯಾಗ ಕುಂತಿರ್ಬೇಕಂತ, ಅಕೌಂಟ್ನಾಗ ರೊಕ್ಕ ಜಮಾ ಆಗ್ತಿರ್ಬೇಕು. ಅದಕ್ಕೆ ಇವತ್ತೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರೋಗಗಳು ಬರ್ತಾ ಇದ್ದಾವೆ. ದುಡಿಯದೆ ಕುಂತು ತಿನ್ನುವಂತಹ ಪರಿಸ್ಥಿತಿ ಒಳಗ ಶುಗರು, BP 12-15ನೇ ವಯಸ್ಸಿನ ಮಕ್ಕಳಿಗಳಿಗೆ ಬರಾಕತ್ತಾವ. ಅದಕ್ಕೆ ಬಸವಾದಿ ಶರಣರು ಕಾಯಕ ಸಿದ್ಧಾಂತವನ್ನು ಈ ಸಮಾಜಕ್ಕೆ ಹೇಳಿಕೊಟ್ರು. ಕಾಯಕವನ್ನು ಮಾಡಿ ಬದುಕೋದನ್ನು ಕಲಿಸಿದ್ರು. ಸಂಸ್ಕಾರದಿಂದ ಬದುಕೋದು ಹೇಗೆ ಅಂತ ಈ ಸಮಾಜದೊಳಗೆ ಹೇಳಿಕೊಟ್ರು. ಇವತ್ತು ಎಷ್ಟು ವಿಶೇಷವಾಗಿ ಅಪ್ಪವರು 36 ಜೋಡಿ ಮದುವೆ ಮಾಡಿದ್ರು. ಇವತ್ತು ಸಾಮೂಹಿಕ ಮದುವೆಗಳನ್ನು ನೋಡ್ಲಿಕ್ಕೆ ಸಿಗುವಲ್, ಯಾಕೆ ಕನ್ಯೆನ ಸಿಗುವಲ್ಲ ಹುಡುಗರಿಗೆ. ಇವತ್ತು ಬರೇ ನೌಕರಿ ಅನ್ಕೋತ ಹೊಂಟಾರ. ಆದ್ರೆ 36 ಜೋಡಿಯ ಮದುವೆಯನ್ನ ಬಹುಶಃ ನಾನು ಸುಮಾರು ಒಂದು 5-6 ವರ್ಷದಾಗ ನೋಡಿದ್ದಂತಂದ್ರ ಅದು ಬಳಗಾನೂರು ಮಠದಾಗನ ಅಷ್ಟು ಜೋಡಿ ಮದುವೆ ನೋಡ್ಲಿಕ್ಕೆ ಸೌಭಾಗ್ಯ ಸಿಕ್ತು. ಬಹುಶಃ ಆ ವಧುವರರು ಒಂಟಿ ಜೀವನದಿಂದ ಜಂಟಿ ಜೀವನಕ್ಕೆ ಪದಾರ್ಪಣೆ ಮಾಡಿದ್ರಲ್ಲ, ಹುಡುಗ ಹುಡುಗಿಗೆ ತಾಳಿ ಕಟ್ಟಿದ ಮೇಲೆ, ತಾಳಿ ಕಟ್ಟೋಕ್ಕಿಂತ ಮೊದಲ ಹುಡುಗಿ ಬಲಗಡೆ ಇರ್ತಾಳ, ತಾಳಿ ಕಟ್ಟಿದ ಮೇಲೆ ಹುಡುಗಿ ನಾವು ಏನು ಮಾಡ್ತಾನೆ, ಎಬಿಸಿ ತನ್ನ ಎಡಕ್ಕೆ ಕರ್ಕೋತಾನ. ಯಾಕೆ ತನ್ನ ಹೆಂಡತಿನ ತಾಳಿ ಕಟ್ಟಿದ ಮೇಲೆ ಎಡಕ್ಕೆ ಕರ್ಕೊಂಡ ಅಂದ್ರೆ, ನೀನು ಹೃದಯದೊಳಗೆ ಸ್ಥಾಪನೆ ಆದಂಗ ನೀನು ನನ್ನ ಎಡಕ್ಕ ಇರು, ನನ್ನ ಜೊತೆಗೆ ಇರು ಅಂತೇಳಿ ಯಾವತ್ತು ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬಳಗಾನೂರು ಶರಣರ ಸಾಕ್ಷಿಯಾಗಿ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಅವ್ರು. ಇವತ್ತೇನು ಮದುವೆ ಆದ್ಮೇಲೆ ಬರ್ತೈತ್ ನೋಡ್ರಿ, ಈ ಮದುವೆ ಆಗೋಕ್ಕಿಂತ ಮೊದಲು ಬಹಳ ಚಂದ ಇರ್ತದ್ರಿ. ಈ ಮದುವೆ ಆದ್ಮೇಲೆ ಗದ್ಲಾಗೋದು ಮನ್ಯಾಗ. ಒಬ್ಬ ಸೊಸೆ ಆದವಳು ಮನೆಗೆ ಮಗಳಾಗಿ ಬರ್ಬೇಕು. ಮನೆಗೆ ಮಗಳಾಗಿ ಬಂದಂಥವಳು ಮೊದಲಿಗೆ ಹೋದ ಮೇಲೆ ಮನ್ಯಾಗ ಹೊರಸ್ಲಿಕ್ಕೆ ಮಳಿ ಬಡಿಸ್ತಾರ. ಈ ಕಡೆ ಮಳಿ ಬಡ್ದ ಬಂದಿನ ಹಂಗ ಬಂದಿಲ್ಲ ಅಂತಿರ್ತಾರ ನೋಡ್ರಿ ಜಗಳ ಹತ್ತಿದಾಗ. ಒಬ್ಬ ಸೊಸೆ ಆದವಳು ಮನೆ ಬಂದ ಮೇಲೆ ಗಂಡನ ಮನೆಯೊಳಗ ಜಗಲಿ ಮೇಲೆ ದೀಪ ಹಚ್ಚಾಕ್ ಹೇಳ್ತಾರೆ. ಯಾಕ ಸೊಸಿ ಕೈಯಾಗ ದೀಪ ಹಚ್ಚಿಸ್ತಾರ ಅಂತಂತಂದ್ರ, ಆ ಮನೆಯನ್ನ ಕತ್ತಲೆ ಇರ್ತಕ್ಕಂಥ ಮನೆಯನ್ನ ಬೆಳಕಾಗಿಸವ ಅಂತೇಳಿ ಆಕಿ ಕೈಯಿಂದ ದೀಪವನ್ನ ಹಚ್ಚಿಸ್ತಾರೆ. ಆದ್ರೆ ಎಷ್ಟೋ ಸೊಸೆಯಂದ್ರು ಮನೆಯಾಗ ಬಂದು ದೀಪ ಹಚ್ಚುವ ಕೈಗಳಾಗೋದಿಲ್ಲ, ಆ ಮನೆಗೆ ಬೆಂಕಿ ಹಚ್ಚುವ ಕೈಗಳೇ ಭಾಳ ಆಗ್ಬಿಡ್ತಾವ. ಅದಕ್ಕೆ ನಮ್ಮ ಕೈಗಳು ದೀಪ ಹಚ್ಚುವ ಕೈಗಳಾಗಬೇಕು ವಿನಃ ಬೆಂಕಿ ಹಚ್ಚುವ ಕೈಗಳಾಗಬಾರ್ದು. ಸಂಸಾರವನ್ನು ಒಡಿತಕ್ಕಂಥ ಕೈಗಳಾಗಬಾರ್ದು. ಅಂತ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನ ತಂದೆ ತಾಯಿಗಳಿಂದ ನಾವು ಕಲ್ತಿರ್ಬೇಕಾಗ್ತದೆ. ಇವತ್ತೆಷ್ಟೋ ಜನ ವಿದ್ಯಾವಂತರು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗಿರ್ತಾರ, ದೊಡ್ಡ ಮನೆ ಕಳಿಸಿರ್ತಾರ, ನೌಕರಿ ಮಾಡ್ತಿರ್ತಾರ, 10-20 ಲಕ್ಷ ಕಿಮ್ಮತ್ತಿನ ನಾಯಿ ಸಾಕಕ್ಕೆ ತಯಾರದಾರ. ಆ ನಾಯಿಗೆ ಪೆಟಗಿರಿ ಅಂತ, ಸೋಪ್ ಅಂತ, ಶಾಪು ಅಂತ, ಆ ನಾಯಿಗೆ ಒಂದೊಂದು ದವಾಖಾನೆ ಅದಾವ. ನೀವು ಬೆಂಗಳೂರಿಗೆ ಅದು ಹೋದ್ರೆ ನೋಡ್ರಿ, ಈಗೇನು ಆಧಾರ್ ಕಾರ್ಡ್ ಫ್ರೀ ಅದ, ಹೋಗಿ ಬರ್ರಿ ಒಂದ್ಸರಿ. ಅಲ್ಲಿ ದೊಡ್ಡ ದೊಡ್ಡ ಗಣಮ ಏನು ಮನುಷ್ಯರಿಗಿರ್ಲಾರ ದವಾಖಾನೆ ನಾಯಿಗಳಿಗೆ ಅದಾವ. ಆ ನಾಯಿ ಮೇಂಟೆನೆನ್ಸ್ ಮಾಡಕ್ಕನ ಒಂದೊಂದು ಟ್ಯೂಷನ್ ಅದಾವ. ಅದಕ್ಕೆ ಮತ್ತೆ ರೊಕ್ಕ ಕೊಟ್ಟು ಅವಕ್ಕೆ ಟ್ಯೂಷನ್ ಕಲಿಸ್ತಾರ. ವಿಚಿತ್ರ ಏನು ಅಂತಂತಂದ್ರ, ವಿದ್ಯಾವಂತ ಮಕ್ಕಳೇ 10 ಲಕ್ಷ 20 ಲಕ್ಷ ಕಿಮ್ಮತ್ತಿನ ನಾಯಿ ಸಾಕಕ್ಕೆ ತಯಾರದಾರ, ಆದ್ರೆ ಹಡದ ತಾಯಿ ಸಾಕಕ್ಕೆ ತಯಾರಿಲ್ಲ. ಇವತ್ತಿನ ವಿದ್ಯಾವಂತರು ಹಡದ ತಾಯಿ ಸಾಕಕ್ಕೆ ತಯಾರಿಲ್ಲ. ಆದ್ರೆ ಗೊತ್ತಿರಲಿ, ಯಾವ ಮಗ ಓದ್ಲಿ ಅಂತ ಹೇಳಿ ಧರ್ಮಸ್ಥಳ ಸಂಘದಾಗ ಸಾಲ ಮಾಡಿ ಸುಲ ಮಾಡಿ
ನನ್ನ ಮಗ ಓದ್ಲಿ ಅಂತ ಹೇಳಿ ಓದಿರ್ತಕ್ಕಂಥ ವಿದ್ಯಾವಂತರ ನೌಕರಿ ಹಿಡಿದು ಅಲ್ಲಿ ನಾಯಿ ಸಾಕುವಂತ ಕುಂತ ಹಡದ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸಿದ್ರು. ಆದ್ರೆ ಯಾವ ವಿದ್ಯಾವಂತ ಇಲ್ಲ ಅಂತೇಳಿ ದಡ್ಡ ಅದಾನ ಅಂತೇಳಿ ಫೇಲ್ ಆದಂತ ಮಗನ್ನ ಕೈಯಾಗ ಕುಂಟಿ ಕೊಟ್ಟು ಕಳಿಸಿದ್ರಲ್ಲ, ಆ ರೈತ ಇವತ್ತು ಹಡದ ತಾಯಿ ಸಾಕ್ಲಿಕ್ಕೆ ಮುಂದಾಗ್ಯಾನ. ಅದಕ್ಕೆ ವಿದ್ಯಾವಂತರಿಗಿರ್ತಕ್ಕಂಥ ಬುದ್ಧಿ ರೈತರಿಗಿರ್ತಕ್ಕಂಥ ಬುದ್ಧಿಗೆ ಬಹಳ ವ್ಯತ್ಯಾಸ. ಬಹುಶಃ ಅದಕ್ಕಾಗಿ ರೈತರಿಗೆ ಕನ್ಯೆ ಕೊಟ್ಟು ಮದುವೆ ಮಾಡ್ತಕ್ಕಂಥ ಪರಂಪರೆ ಇವತ್ತು ಬರಬೇಕಾಗಿದೆ. ನಾವು ಸ್ವಾಮಿಗಳು ಹೇಳುವಂತ ಕಾಲ ಬಂದ್ಬಿಟ್ಟದು. ಬರೇ ನೌಕರಿ ನೌಕರಿ ಅಂತ ಹೊಂಟಿರಲ್ಯವಾ, ನೌಕರಿ ಇರೋರಿಗೆ ಕೊಟ್ರಿ ಅಂತಂದ್ರ ಈ ಕೋರ್ಟಿಗೆ ಹೋಗ್ರಿ ನೀವು, 100ಕ್ಕೆ 90 ಕೇಸ್ ಬರೀ ಡೈವರ್ಸ್ ಕೇಸ್ ಅದಾವ. ಆ 90 ಕೇಸ್ನ್ಯಾಗ 70 ಕೇಸ್ ಈ ನೌಕರಿ ಮಾಡೋರ ಡೈವರ್ಸ್ ಕೇಳಕ್ ಹೋಗ್ಯಾರ. ಅದಕ್ಕೆ ನಿಮ್ಮ ಹೆಣ್ಮಕ್ಳು, ನಿಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಡೈವರ್ಸ್ ತಗೊಳ್ಳಾರ್ದ ಗಂಡಿನ ಮನ್ಯಾಗ ಬಾಳೆ ಮಾಡ್ಬೇಕನ್ನೋ ಆಸೆ ನಿಮಗೇನಾರ ಇದ್ರ ರೈತನಿಗೆ ಕೊಟ್ಟು ಮದುವೆ ಮಾಡ್ರಿ, ಅವ ಯಾವತ್ತೂ ಡೈವರ್ಸ್ ಕೊಡಂಗಿಲ್ಲ, ಬಾಳೆಕ್ ಮಾಡ್ಕೊಂತ ಹೋಗ್ತಾನೆ. ಅದಕ್ಕಂತ ಪರಂಪರೆ ಸಿದ್ಧಾಂತಗಳು ಬರಬೇಕಾಗಿದೆ. ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥ ಕಾಲ ಬರಬೇಕಾಗಿದೆ. ಇವತ್ತು ಈ ಸಮಾಜಕ್ಕ ಬಳಗಾನೂರಿನ ಮಠದ ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕಾಲದೊಳಗೆ ನಮ್ಮಂತ ಸ್ವಾಮಿಗಳಿಗೆ ನೀವು ನಮಸ್ಕಾರ ಮಾಡದೇ ಇದ್ರು ನಡೀತದೆ, ದೇವಸ್ಥಾನಕ್ಕೆ ಹೋಗದೇ ಇದ್ರು ನಡೀತದ. ಆದ್ರೆ ಹಡದ ತಂದೆ ತಾಯಿಗಳೇ ದೇವರಂತ ಪೂಜೆ ಮಾಡ್ರಿ, ಅವಾಗ ನಿಮ್ಮ ಬದುಕು ಸಾರ್ಥಕ ಆಗ್ತದೆ. ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಹಾಕ್ತಕ್ಕಂಥ ಮಕ್ಕಳು ಬಹಳ ಜನ ಆಗ್ಯಾರ. ಇವತ್ತು ಕರ್ನಾಟಕದೊಳಗೆ ಸುಮಾರು 16,000 ವೃದ್ಧಾಶ್ರಮಗಳದಾವಂತ. ಏನ್ ಮಾಡುದ್ರಿ? ಮಕ್ಕಳನ್ನ ತನ್ನ ಹಸಿವು ಇದ್ರೂ ಕೂಡ ಮಕ್ಕಳಿಗೆ ಉಣಿಸಿ ಸಾಕಿರ್ತಕ್ಕಂಥ ತಾಯಿಯನ್ನ ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ಹಾಕ್ತಕ್ಕಂಥ ಮಕ್ಕಳು ಬಹಳ ಜನ ಆಗ್ಯಾರ. ಅದಕ್ಕೆ ಹಡದ ತಂದೆ ತಾಯಿಗಳಿಗೆ ನೀವು ದೇವಸ್ಥಾನ ಕಟ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಏನ್ರಿ. ಹಡದ ತಂದೆ ತಾಯಿಗಳಿಗೆ ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ, ನಿಮ್ಮ ಹಡದ ತಂದೆ ತಾಯಿಗಳಿಗೆ ಕಟ್ಟಿರುವ ದೇವಸ್ಥಾನಗಳ ಮುಂದೆ ತಟ್ಟೆ ತಗೊಂಡು ಕುಂಡ್ರುವಂತ ಕೆಲಸವನ್ನು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಆ ದೇವಸ್ಥಾನಗಳ ಮುಂದೆ ಕುಂಡ್ರಿಸುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅನ್ನುವಂಥ ಮಾತನ್ನು ತಿಳಿಸ್ತಾ, ಇವತ್ತು ಬಳಗಾನೂರಿನ ಶ್ರೀಮಠಕ್ಕ ಸೇವೆ ಮಾಡುವಂತ ಅವಕಾಶವನ್ನ ಪೂಜ್ಯರು ನಮಗೆ ಕಲ್ಪಿಸಿಕೊಟ್ರು. ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಇಂಥ ಒಂದು ಜಾತ್ರೆ ಒಳಗ ಕೇವಲ ಹುಗ್ಗಿ ಉಂಡು ಹೋಗಿ ವರ್ಷ ಎಲ್ಲ ಆ ಹುಗ್ಗಿ ನೆನಪು ಮಾಡ್ಕೊತ್ಕೊಂಡ್ರು ಬದಲಿಗೆ ಪರಮ ಪೂಜ್ಯರು ಯಾವ ಯಾವ ಸಾಧಕರನ್ನ ವೇದಿಕೆ ಮೇಲೆ ಕರೆಸಿದ್ರಲ್ಲ, ಮುಂದಿನ ವರ್ಷದ ಆ ವೇದಿಕೆ ಮೇಲೆ ನಾನೂ ಕೂಡ ಪ್ರಶಸ್ತಿಯನ್ನ ತಗೊಳ್ಳಿಕ್ಕೆ ಅರ್ಹ ವ್ಯಕ್ತಿ ಆಗ್ಬೇಕು ಅನ್ನುವಂತ ಚಿಂತನೆಯನ್ನ ತಾವೆಲ್ಲ ಮಾಡಬೇಕು. ಇವತ್ತು ಅಲ್ಲಿ ಕುಂತೀರಿ, ಮುಂದೊಂದು ದಿನ ನೀವು ಕೂಡ ಈ ವೇದಿಕೆ ಮೇಲೆ ಹತ್ತುವಂತ ಶಕ್ತಿ ಬಳಗಾನೂರಿನ ಶರಣರು ನಿಮಗೆ ಆಶೀರ್ವದಿಸ್ಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಮ್ಮ ಸಿದ್ದಾಪುರದ ಶಿವಲಿಂಗ ಶಾಸ್ತ್ರಿಗಳಿಂದ ನಮ್ಮ ಚಿಕ್ಕೇನಕೊಪ್ಪದ ಅಪ್ಪವರು ನಮ್ಮ ಸಂಪರ್ಕ ಬೆಳೀತು. ಅಜ್ಜವ್ರ ಬಗ್ಗೆ ನಾವೆಲ್ಲ ಕೇಳ್ತಿದ್ವಿ, ಅಪ್ಪವರು ಭಜನಾ ಮಾಡ್ತಿದ್ರು. ಬಹುಶಃ ಕೊಪ್ಪಳದ ಗವಿಸಿದ್ದನ ಕರಕಮಲ ಸಂಜಾತ್ರೆ ಯಾರಾದ್ರೂ ಇದ್ರೆ ಅದು ಚಿಕ್ಕೇನಕೊಪ್ಪದ ನಮ್ಮ ಶಿವಶಾಂತವೀರ ಶರಣರು ಅಂತಕ್ಕಂಥದ್ದು. ಅಷ್ಟು ಪ್ರೀತಿ ಪಾತ್ರರಾಗಿ ಭಕ್ತಿಗೆ ಒಂದು ಶಕ್ತಿ ಅನ್ನುವ ಹಾಗೆ ಅಂತ ಮಹಾತ್ಮರನ್ನ ಪಡೆದ ನಾವೇ ಪುಣ್ಯವಂತರು. ಅಂಥವರನ್ನ ನೋಡುವಂತ ಸೌಭಾಗ್ಯ ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನಲ್ಲ, ನಮ್ಮ ಬದುಕು ಸಾರ್ಥಕ ಅನ್ನುವಂಥ ಮಾತನ್ನ ವೇದಿಕೆ ಮುಖಾಂತರವಾಗಿ ತಿಳಿಸ್ತಾ, ನನ್ನನ್ನೇ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಉದ್ಘಾಟನೆಯನ್ನ ಕೊಟ್ಟು ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಅಮೃತವಾಣಿ ಇಂತಹ ಆಶೀರ್ವಚನವನ್ನು ದಯಪಾಲಿಸಿದ್ದಕ್ಕಾಗಿ ಶ್ರೀಮಠದ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳು. ಇನ್ನೀಗ ಕಚವಿಯ ಅಕ್ಕಿ ಮಠದ ಅಗಡಿ ಚಿಕ್ಕೂರೂರಿನ ಅಕ್ಕಿ ಮಠದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ. ಕನ್ನಡದ ಬಿಗ್ ಬಾಸ್ 2020 ಸೀಸನ್ 7ನ ಸ್ಪರ್ಧೆಯಾಗಿ ಭಾಗವಹಿಸಿ ಅಲ್ಲಿ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಪರಿಸರ ಜಾಗೃತಿಯನ್ನು ಮೂಡಿಸುವ ಮೂಲಕ ಕನ್ನಡಿಗರ ಅಭಿಮಾನವನ್ನು ಗಳಿಸಿದ್ದಾರೆ ಗುರುಲಿಂಗ ಮಹಾಸ್ವಾಮಿಗಳು. ಇವರ ಸಮಾಜ ಸೇವೆಯನ್ನು ಮೆಚ್ಚಿ ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪೂಜ್ಯರ ಉಪಸ್ಥಿತಿ, ಅವರ ಆಶೀರ್ವಚನ ನಮ್ಮೆಲ್ಲರ ಮನಸ್ಸಿಗೆ ಸಂತೋಷವನ್ನು ತಂದಿದೆ ಅಂತ ಭಾವಿಸ್ತಾ, ಇನ್ನೀಗ ಬಳಗಾನೂರಿನ ಚನ್ನವೀರ ಶರಣರ ಶ್ರೀಮಠ ಕೂಡ ಮಾಡುವಂಥ ಪ್ರತಿಷ್ಠಿತ ಶರಣ ಶ್ರೀ ಪ್ರಶಸ್ತಿ ಪ್ರದಾನ. ಮೊದಲಿಗೆ ಡಾಕ್ಟರ್ ಕವಿತಾ ಮಿಶ್ರಾ, ದಯಮಾಡಿ ತಮಗಾಗಿ ಮೀಸಲು ಇರುವಂಥ ಆಸನದಲ್ಲಿ ಡಾಕ್ಟರ್ ಕವಿತಾ ಮಿಶ್ರಾ ಅವರು ಆಸೀನರಾಗಬೇಕೆಂದು ವಿನಂತಿ.
ಇನ್ನೀಗ ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಕವಿತಾ ಮಿಶ್ರಾ ಅವರ ಒಂದು ಪರಿಚಯ. ಬಂಧುಗಳೇ, ಅದು ಮನಸ್ಸಿನ ಶಕ್ತಿಯೋ, ಭಗವಂತನೇ ಅನುಗ್ರಹಿಸಿದ ಚೈತನ್ಯವೋ, ಅಥವಾ ಪ್ರತಿ ತಾಯಿಯಲ್ಲೂ ಇರುವಂತಹ ಸಾಧನೆಯ ಹಸಿವೋ ಗೊತ್ತಿಲ್ಲ. ಒಬ್ಬರಿಂದ ಏನು ಮಾಡೋಕ್ಕಾಗುತ್ತೆ ಎಂಬ ನಕಾರಾತ್ಮಕ ಭಾವ ಹಳಹಳಿಕೆಗಳೇ ತುಂಬಿರುವಂಥ ಈ ಸಮಾಜದಲ್ಲಿ ಡಾಕ್ಟರ್ ಕವಿತಾ ಮಿಶ್ರಾ ಅವರು ಅಚ್ಚರಿಗೆ ಕಾರಣರಾಗುತ್ತಾರೆ. ಬೆರಗು ಮೂಡಿಸಿ ಬದುಕಿನ ಮತ್ತೊಂದು ಮುಖವನ್ನು ಪರಿಚಯಿಸುತ್ತಾರೆ. ಕೃಷಿ 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 ಇದನ್ನು ಮೂಲ ಮಂತ್ರವಾಗಿಸಿಕೊಂಡಿರುವಂಥ ಡಾಕ್ಟರ್ ಕವಿತಾ ಮಿಶ್ರಾ ಅವರು 1977 ಫೆಬ್ರವರಿ 16ರಂದು ಮಾನ್ವಿ ತಾಲೂಕು ಕವಿತಾಳ ಗ್ರಾಮದಲ್ಲಿ ಶ್ರೀಮತಿ ಗಂಗೂಬಾಯಿ ಅಗ್ನಿಹೋತ್ರಿ ಮತ್ತು ಶ್ರೀ ಪ್ರಕಾಶ್ ಅಗ್ನಿಹೋತ್ರಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದರು. ಡಿಪ್ಲೊಮಾ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ MA ಇನ್ ಸೈಕಾಲಜಿ ಪದವಿ ಪಡೆದರು. ಬದುಕಿಗಾಗಿ ಅವರು ಆರಿಸಿಕೊಂಡಿದ್ದು ಕೃಷಿ ಕಾಯಕ. ಮೌಸ್ ಮತ್ತು ಕೀಬೋರ್ಡ್ ಹಿಡಿಯುವುದನ್ನು ಬಿಟ್ಟು ಭೂಮಿ ತಾಯಿಯನ್ನು ನಂಬಿ ಕೃಷಿಯನ್ನು ಅಪ್ಪಿದರು. ಶಿಸ್ತುಬದ್ಧ ಸಮಗ್ರ ಕೃಷಿಗೆ ಹೆಸರುವಾಸಿಯಾಗಿರುವ ಇವರದ್ದು ಪ್ರಬುದ್ಧ ನಡೆ. ದಾಳಿಂಬೆ ಬೇಸಾಯದಿಂದ ಆರಂಭವಾದ ಡಾಕ್ಟರ್ ಕವಿತಾ ಮಿಶ್ರಾ ಅವರ ಕೃಷಿ ಪಯಣ ಅರಣ್ಯ ಕೃಷಿವರೆಗೂ ಬಂದು ತಲುಪಿದೆ. ಪ್ರಾರಂಭದಲ್ಲಿ ಅಕಾಲಿಕ ಮಳೆ, ರೋಗ ರುಜಿನಗಳಿಂದ ಬೆಳೆ ನಷ್ಟವಾದರೂ ಪಟ್ಟು ಬಿಡದೆ ಡಾಕ್ಟರ್ ಕವಿತಾ ಮಿಶ್ರಾ ಅವರು ಮತ್ತೆ ಕಾರ್ಯಾರಂಭ ಮಾಡಿ ಬೋರ್ವೆಲ್ ತೆಗೆಸಿ ಬಂದಂಥ 1 ಇಂಚು ನೀರಿನಲ್ಲೇ ನೀರಾವರಿ ಮೂಲಕ ದಾಳಿಂಬೆ ಫಸಲನ್ನು ಅತ್ಯುತ್ತಮವಾಗಿ ಪಡೆದರು. ಈ ಒಂದು ಸಕ್ಸಸ್ನಿಂದ ಉತ್ತೇಜಿತರಾಗಿ ಮಿಶ್ರ ಬೆಳೆ ಬೆಳೆದು ಸೈ ಎನಿಸಿಕೊಂಡವರು. ಸ್ಮಾರ್ಟ್ ಅಗ್ರಿಕಲ್ಚರ್ ಎಂಬ ಮಾಸ್ಟರ್ ಪ್ಲಾನ್ ಅನ್ನು ಹೊರತಂದು ಒಲೆರಿಕಲ್ಚರ್, ಎಲೆಗಳು, ಇತರ ತರಕಾರಿಗಳು, ಹೂವುಗಳು, ಹಣ್ಣಿನ ಕೃಷಿ ಜೊತೆಗೆ ವಾಣಿಜ್ಯ ತೋಟ, ಶ್ರೀಗಂಧದ ಬೆಳೆ ಇನ್ನು ಮುಂತಾದ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿ ಸಾವಯವ ಗೊಬ್ಬರ ಹಾಕಿ ಸುದೀರ್ಘ ಕಾಲ ಬಾಳಿಕೆ ಬರುವಂತಹ ಬೆಳೆಗಳನ್ನು ಬೆಳೆದಿದ್ದಾರೆ. ಪ್ರಸ್ತುತ 2100 ಶ್ರೀಗಂಧ, 1500 ದಾಳಿಂಬೆ, 90 ಮಾವು, 300 ನಿಂಬೆ, 800 ಪೇರಲ, 100 ಸೀತಾಫಲ, 150 ನುಗ್ಗೆ, ಕರಿಬೇವು, ಮಲ್ಲಿಗೆ ಸೇರಿದಂತೆ ವಿಶಿಷ್ಟ ಜಾತಿಯ ಸಸಿಗಳನ್ನು, ಮರಗಳನ್ನು ಬೆಳೆಸಿದ್ದಾರೆ. ದಿನದ ಅಷ್ಟೂ ವೇಳೆಯನ್ನು ವ್ಯವಸಾಯಕ್ಕೆ ಮೀಸಲಿಟ್ಟಿರುವಂಥ ಡಾಕ್ಟರ್ ಕವಿತಾ ಮಿಶ್ರಾ ಅವರ ಕೃಷಿಯ ಜೊತೆಗೆ ಜೇನುಹುಳು, ಎರೆಹುಳು, ಕುರಿ ಸಾಕಾಣಿಕೆ, ದೇಶಿ ಹಸು ಸಾಕಾಣಿಕೆ, ಗೀರ್ ತಳಿಗಳ ಪೋಷಣೆ ಜೊತೆಗೆ ಮೀನುಗಾರಿಕೆಯಲ್ಲೂ ಸಹ ಮೇಲುಗೈ ಸಾಧಿಸಿದ್ದಾರೆ. ಕೃಷಿಯನ್ನು ನಂಬಿ ಪ್ರಗತಿಪರ ರೈತ ಮಹಿಳೆಯಾಗಿ ಯುವ ಜನತೆಗೆ ಮಾದರಿಯಾಗಿರುವ ಕವಿತಾ ಮಿಶ್ರಾ ಅವರ ಈ ಒಂದು ಸಾಧನೆಗೆ ಸಂದಂತಹ ಗೌರವಗಳು ಒಂದಲ್ಲ ಎರಡಲ್ಲ ನೂರಾರು. ಬೆಸ್ಟ್ ಫಾರ್ಮರ್ ಅವಾರ್ಡ್ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಇವರಿಂದ ಗೋಲ್ಡ್ ಅವಾರ್ಡ್, ಭಾರತ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ನ್ಯೂ ಡೆಲ್ಲಿ ಇವರಿಂದ ನ್ಯಾಷನಲ್ ಇನೋವೇಟಿವ್ ಫಾರ್ಮರ್ ಅವಾರ್ಡ್, ಮಣ್ಣಿನ ಮಗಳು ಪ್ರಶಸ್ತಿ, ವಸುಂಧರಾ ಸಮ್ಮಾನ್, ವುಮೆನ್ ಆಫ್ ದ ಇಯರ್ 2017 ಅವಾರ್ಡ್, ರಾಜ್ಯೋತ್ಸವ ಪ್ರಶಸ್ತಿ, ಸೂಪರ್ ಸ್ಟಾರ್ ರೈತ ಮಹಿಳೆ, ಶಿವಗಂಗಾ ಶ್ರೀ ಪ್ರಶಸ್ತಿ, ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ, ಶಿವರಾಮ ಕಾರಂತ ಹುಟ್ಟೂರು ಪ್ರಶಸ್ತಿ, ದೂರದರ್ಶನ ಚಂದನ ಅವಾರ್ಡ್, ಸುವರ್ಣ ನ್ಯೂಸ್ ಚಾನೆಲ್ ಪ್ರಶಸ್ತಿ, ರಾಣಿ ಚೆನ್ನಮ್ಮ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಸಿದ್ಧಗಂಗಾ ಪ್ರಶಸ್ತಿ ಪಡೆದಿರುವಂಥ ಡಾಕ್ಟರ್ ಕವಿತಾ ಮಿಶ್ರಾ ಅವರಿಗೆ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯವರು ನಮ್ಮ ರಾಜ್ಯದ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರ ಒಂದು ದಿವ್ಯ ಹಸ್ತದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅವರ ಈ ಸೇವೆಗೆ ಸಂದಂಥ ಈ ನೂರಾರು ಪ್ರಶಸ್ತಿಗಳಿಗೆ ಗರಿ ಇಟ್ಟಂತೆ ಕಳಶವಿಟ್ಟಂತೆ ಬಳಗಾನೂರಿನ ಚನ್ನವೀರ ಶರಣರ ಶ್ರೀಮಠವು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಗುರುಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ 2026ನೇ ಸಾಲಿನ ಪ್ರತಿಷ್ಠಿತ ಶರಣಶ್ರೀ ಪ್ರಶಸ್ತಿಯನ್ನು ನೀಡಿ ಅನುಗ್ರಹಿಸಿ ಆಶೀರ್ವದಿಸುತ್ತಿದೆ ಶ್ರೀಮಠ. ಸುಕ್ಷೇತ್ರ ಬಳಗಾನೂರು ಶ್ರೀ ಚಿಕ್ಕೇನಕೊಪ್ಪದ ಚನ್ನವೀರ ಶರಣನ ಮಠ ಅನುಗ್ರಹಿಸಿರುವ 2025-26ನೇ ಸಾಲಿನ ಪ್ರತಿಷ್ಠಿತ ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕಡಬಗೆರೆ ಮುನಿರಾಜು ಅವರು. ಸಂಗೀತ ಸುಲಭವಾಗಿ ಒಲಿಯುವ ಕಲೆಯಲ್ಲ. ಹಾಡಿನ ಮಾಧುರ್ಯವನ್ನು ಒಲಿಸಿಕೊಂಡು ವರ್ಷಗಳ ಕಾಲ ಅದನ್ನೇ ಧ್ಯಾನಿಸಿ ಗೆಲ್ಲುವುದು ಒಂದು ಸವಾಲೇ ಸರಿ. ಅಂತಹ ಸವಾಲನ್ನು ಸ್ವೀಕರಿಸಿ ಗೆದ್ದು ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕಡಬಗೆರೆ ಮುನಿರಾಜು ಅವರು. 1977 ಏಪ್ರಿಲ್ 4ರಂದು ಕಡಬಗೆರೆಯಲ್ಲಿ ಜನಿಸಿದರು. MA ಪದವೀಧರರಾಗಿರುವ ಶ್ರೀಯುತರು ಜಾನಪದ ಹಾಗೂ ಹಿನ್ನೆಲೆ ಗಾಯಕರು.
ಬೆಲ್ ಬಾಟಮ್, ಶಂಭೋ ಶಿವಶಂಕರ, ಮೇಷ್ಟ್ರು, ಹಾಲು ತುಪ್ಪ, ಬರಗಾಲ, ಮರಳಿ ಮನೆಗೆ, ಅಕ್ಕಮ್ಮನ ಭಾಗ್ಯ, ಗೋವಿಂದ ಗೋವಿಂದ ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಎಲ್ಲರ ಮನ ಗೆದ್ದಿದ್ದಾರೆ. ಇವರ ಈ ಕಲಾ ಸೇವೆಗೆ ಸಂದ ಪ್ರಶಸ್ತಿಗಳು ಹಲವಾರು. ಅವುಗಳಲ್ಲಿ ಮುಖ್ಯವಾಗಿ ಸೌತ್ ಇಂಡಿಯನ್ ಮ್ಯೂಸಿಕ್ ಮಿರ್ಜಿ ಅವಾರ್ಡ್, ಚಂದನವನ ಫಿಲಂ ಕ್ರಿಟಿಕ್ಸ್ ಅವಾರ್ಡ್, ಬೆಲ್ ಬಾಟಮ್ ಚಿತ್ರದ ಆದಿಜ್ಯೋತಿ ಬನ್ಯೋ ಎಂಬ ಅದ್ಭುತವಾದ ಹಾಡಿಗಾಗಿ ಪ್ರಶಸ್ತಿಯನ್ನು ಸಹ ಇವರು ಪಡೆದಿದ್ದಾರೆ. ನ್ಯಾಷನಲ್ ಯೂತ್ ಅವಾರ್ಡ್, ಕೆಂಪೇಗೌಡ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಚಾಲುಕ್ಯ ಪ್ರಶಸ್ತಿ, 2025-24ನೇ ಸಾಲಿನಲ್ಲಿ ಬೆಸ್ಟ್ ಮೇಲ್ ಸಿಂಗರ್ ಪ್ರಶಸ್ತಿಗೆ ನಾಮಿನೇಟ್ ಕೂಡ ಆಗಿದ್ದವರು ಕಡಬಗೆರೆ ಮುನಿರಾಜು ಅವರು. 4,000ಕ್ಕೂ ಅಧಿಕ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುವಂಥ ಇವರು ಜಾನಪದ ಕಲೆ ಹಾಗೂ ಜನರ ಜೀವಾಳವೇ ಆಗಿರುವಂಥ ಜಾನಪದ ಹಾಡುಗಳನ್ನು ಗೆದ್ದು ಎಲ್ಲರ ಮನ ಗೆದ್ದಂಥವರು. ಚಂದನ ವಾಹಿನಿಯ ಗಾನಗಾರುಡಿಗ ಕಾರ್ಯಕ್ರಮದ ನಿರೂಪಕರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಚಿನ್ಮಯ ಪಬ್ಲಿಕ್ ಸ್ಕೂಲ್ನ ಫೌಂಡರ್ ಸೆಕ್ರೆಟರಿಯಾಗಿಯೂ ಸೇವೆ ಸಲ್ಲಿಸುತ್ತಿರುವ ಕಡಬಗೆರೆ ಮುನಿರಾಜು ಅವರ ಕಲಾ ಪ್ರಪಂಚಕ್ಕೆ, ಜನಪದ ಸೇವೆಗೆ, ಜನಪದ ಕ್ಷೇತ್ರಕ್ಕೆ ಇವರು ನೀಡಿರುವ ಸೇವೆಯನ್ನು ಗುರುತಿಸಿ ಶ್ರೀ ಚೆನ್ನವೀರ ಮಠದ ಪರಮ ಪೂಜ್ಯರಾದ ಶ್ರೀ ಶಿವಶಾಂತವೀರ ಶರಣರು 2026ನೇ ಸಾಲಿನ ಶರಣಶ್ರೀ ಪ್ರಶಸ್ತಿಯನ್ನು ಎಲ್ಲ ಹರಗುರುಚರ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ಅನುಗ್ರಹಿಸಿ ಆಶೀರ್ವದಿಸುತ್ತಿದ್ದಾರೆ. ಜೈ ಶರಣ. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ, ತಾಲೂಕ್ ಗದಗ್, ಸುಕ್ಷೇತ್ರ ಬಳಗಾನೂರ್, ಜಿಲ್ಲಾ ಗದಗ್. ಶ್ರೀ ಸಿದ್ಧಲಿಂಗನಗೌಡ ಎಸ್ ಜಂಗ್ಲೆಪ್ ಗೌಡ್ರು ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದ ಇವರ ಸಹಯೋಗದಲ್ಲಿ ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ಸುಕ್ಷೇತ್ರ ಬಳಗಾನೂರ್ ಅವರ ಪಾವನ ಸನ್ನಿಧಾನದಲ್ಲಿ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಮತಿ ಕವಿತಾ ಮಿಶ್ರಾ ಸಾಕಿನ್ ಕವಿತಾಳು ಶ್ರೀಗಂಧ ಬೆಳೆಯ ಪ್ರಗತಿಪರ ರೈತ ಮಹಿಳೆ ಇವರಿಗೆ ಸಮರ್ಪಿಸಿದ ಶರಣಶ್ರೀ ಪ್ರಶಸ್ತಿ. ಸತ್ಕುಲ ಸದ್ವಂಶ ಸಂಜಾತರೆ ಕರುನಾಡ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೃಷಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಅಮೋಘ ಸೇವೆ ಸಲ್ಲಿಸಿದ ತಾವು ವಿದ್ಯಾಕಾಶಿ ಎನಿಸಿದ ಧಾರವಾಡದ ಅಕ್ಷರ ನಿಧಿಯ ಸಂಸ್ಕಾರಯುತ ಸುಶಿಕ್ಷಿತ ಅಗ್ನಿಹೋತ್ರಿ ಮನೆತನದ ಶ್ರೀ ಪ್ರಕಾಶ್ ಮಾತೋಶ್ರೀ ಗಂಗೂಬಾಯಿ ಅವರ ಸುಪುತ್ರಿಯಾಗಿ 16ನೇ ಫೆಬ್ರವರಿ 1977ರಲ್ಲಿ ಜನಿಸಿದಿರಿ. ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಧಾರವಾಡದಲ್ಲಿ ಅಧ್ಯಯನಗೈದು ತಾವು ಸತ್ಕುಲ ಸದ್ವಂಶ ಸಂಜಾತರಾಗಿದ್ದೀರಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗಣಕಯಂತ್ರ ತಂತ್ರಜ್ಞಾನ ಹಾಗೂ ಮನಃಶಾಸ್ತ್ರದಲ್ಲಿ ಸ್ನಾತಕ ಪದವಿಯ ಪಡೆದಿರುವುದು ಹೆಮ್ಮೆಯ ಹಾಗೂ ಅಭಿಮಾನದ ಸಂಗತಿ. ಶ್ರದ್ಧೆಯ ಪರಿಶ್ರಮದ ಬದುಕು ಗೆದ್ದ ಭಾಗ್ಯಶಾಲಿಗಳೇ. ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ಪ್ರಯತ್ನಶೀಲ ಸಂಕಲ್ಪದ ತಾವುಗಳು ಪಶುಪಾಲನೆ ಕ್ಷೇತ್ರದಲ್ಲಿ ವಿವಿಧ ತಳಿಗಳ ಅಧ್ಯಯನಗಳ ಜೊತೆಗೆ ಜೇನು ಸಾಗಾಣಿಕೆ, ಕುರಿ ಸಾಕಾಣಿಕೆ, ಕುಕ್ಕುಟೋದ್ಯಮ ಹಾಗೂ ಹೈನುಗಾರಿಕೆ, ಸಸ್ಯಗಳ ವಿವಿಧ ಪ್ರಕಾರ ಸಂಶೋಧನೆ ಕೈಗೊಂಡು ವಿವಿಧ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಗೈದ ಭಾಗ್ಯಶಾಲಿಗಳಾಗಿದ್ದೀರಿ. ಕೃಷಿ ಸಮಾಜದ ಕ್ಷೇತ್ರದಲ್ಲಿ ಸಂತೃಪ್ತಿ ಕಂಡ ಶ್ರದ್ಧೆಯ ಶ್ರಮ ಸಾಧಕ ಪ್ರಶಸ್ತಿ ಗ್ರಹೀತರೆ. ಅಧ್ಯಯನದಲ್ಲಿ ಪಡೆದ ಕೃಷಿ ಹಾಗೂ ತೋಟಗಾರಿಕೆಯ ಜ್ಞಾನದ ಸಮಾಜಮುಖಿಯಾಗಿ ಸಮರ್ಪಿಸಿದ ಫಲವಾಗಿ ತಮಗೆ ಬಂದ ಪ್ರಶಸ್ತಿಗಳ ಸರಮಾಲೆಯೇ ತಮಗೆ ಭೂಷಣವಾಗಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಅತ್ಯುತ್ತಮ ಕೃಷಿ ಮಹಿಳೆ, ಹೈದರಾಬಾದಿನ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಯಿಂದ ಚಿನ್ನದ ಪದಕ, ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಅತ್ಯುತ್ತಮ ತೋಟಗಾರಿಕಾ ಕೃಷಿ ಮಹಿಳೆ, ಕೇಂದ್ರ ಸರ್ಕಾರದ ಕೃಷಿ ಹಾಗೂ ಆಹಾರ ತಂತ್ರಜ್ಞಾನ ಮಂತ್ರಾಲಯದಿಂದ ರಾಷ್ಟ್ರೀಯ ಪ್ರಗತಿಪರ ರೈತ ಪ್ರಶಸ್ತಿ, ಕೃಷಿ ಕ್ಷೇತ್ರದ ಕೃಷಿ ಪ್ರದೀಪಿಕೆ ಗ್ರಂಥ ನೀಡಿದ ಹೆಗ್ಗಳಿಕೆಯ ಸಂತೆ ಕೇಲೂರಿನ ಶ್ರೀಮಠದ ಕೃಷಿ ಋಷಿ ಪ್ರಶಸ್ತಿ ಹಾಗೂ ಬಸವ ಕಲ್ಯಾಣದಿಂದ ಕೃಷಿ ಚೇತನ ದೂರದರ್ಶನ DD1 ಸುದ್ದಿವಾಹಿನಿಯಿಂದ ಮಣ್ಣಿನ ಮಗಳು ವಿಶ್ವೇಶ್ವರಯ್ಯ ಅಭಿವೃದ್ಧಿ ಸಂಸ್ಥೆಯಿಂದ
ಕೃಷಿ ರತ್ನ, ಕಿರ್ಲೋಸ್ಕರ್ ಕೈಗಾರಿಕಾ ಸಂಸ್ಥೆಯಿಂದ ವಸುಂಧರಾ ಸಮ್ಮಾನ, ದಿಗ್ವಿಜಯ ಸುದ್ದಿವಾಹಿನಿಯಿಂದ 2017 ವರ್ಷದ ಮಹಿಳೆ ಪ್ರಶಸ್ತಿ, ಕರ್ನಾಟಕ ಘನ ಸರ್ಕಾರ ರಂಗಾಯಣದಿಂದ ರಾಜ್ಯೋತ್ಸವ ಪ್ರಶಸ್ತಿ, ವಿಜಯ ಕರ್ನಾಟಕ ದಿನಪತ್ರಿಕೆಯ ಸೂಪರ್ ಸ್ಟಾರ್ ರೈತ ಮಹಿಳೆ ಶಿವರಾಮ್ ಕಾರಂತರ ಹುಟ್ಟೂರು ಪ್ರಶಸ್ತಿ 2019ರಲ್ಲಿ, ಶಿವಗಂಗೆಯ ಶ್ರೀಮಠದಿಂದ ಶಿವಗಂಗಾ ಶ್ರೀ ಪ್ರಶಸ್ತಿ, TV9 ನವನಕ್ಷತ್ರ ಪ್ರಶಸ್ತಿ, ಸುವರ್ಣ ಟಿವಿಯಿಂದ ನಾರಿ ನಮನ ಪ್ರಶಸ್ತಿ, DD1 ದೂರದರ್ಶನದಿಂದ ಚಂದನ ಪ್ರಶಸ್ತಿ, ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಮಠದಿಂದ ಗೋದುತಾಯಿ ಪ್ರಶಸ್ತಿ, ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದಿಂದ ಮಹಿಳಾ ಪ್ರಶಸ್ತಿ, ಕರ್ನಾಟಕ ಘನ ಸರ್ಕಾರದಿಂದ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದ ಮಹಿಳಾ ಲೋಕದ ಮಾಣಿಕ್ಯವಾಗಿ ನಾಡಿನ ಘನತೆ ಗೌರವವನ್ನು ಹೆಚ್ಚಿಸಿದ್ದೀರಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ, ನಾಡಿನ ವಿವಿಧ ಮಠಮಾನ್ಯಗಳಿಂದ, ಸಂಘ ಸಂಸ್ಥೆಗಳಿಂದ, ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳಿಂದ, ವಿಶ್ವವಿದ್ಯಾಲಯಗಳಿಂದ ಗೌರವಾನ್ವಿತರಾದ ತಮ್ಮನ್ನು ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ತುಂಬಾ ಹೆಮ್ಮೆಯ ಮತ್ತು ಅಭಿಮಾನದಿಂದ ಗೌರವಿಸಿದೆ. ಶ್ರೀ ಚನ್ನವೀರ ಶರಣರು ತಮಗೆ ಆಯುರ ಆರೋಗ್ಯ ಶಕ್ತಿ ಕರುಣಿಸಲಿ ಎಂದು ಪ್ರಾರ್ಥಿಸಿ ಸರ್ವೇ ಜನಃ ಸುಖಿನೋ ಭವಂತು. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ, ಸುಕ್ಷೇತ್ರ ಬಳಗಾನೂರು, ತಾಲೂಕು ಜಿಲ್ಲಾ ಗದಗ್, ಶ್ರೀ ಸಿದ್ದಲಿಂಗನಗೌಡ ಎಸ್ ಜಂಗ್ಲೆಪ್ಗೌಡರು ಉಮಾ ವಿದ್ಯಾಶ್ರೀ ಟ್ರಸ್ಟ್ ನೌಲ್ಗುಂದ ರಥ ಸಪ್ತಮಿಯ ದಿನದಂದು 25/1/2026 ಇಂದು ಶ್ರೀಗಳ ಸಮ್ಮುಖದಲ್ಲಿ ಶರಣೆಯಾಗಿರುವಂಥ ಕವಿತಾ ಮಿಶ್ರಾ ಅವರಿಗೆ ಸನ್ಮಾನಿಸಲಾಗಿದೆ, ಗೌರವಿಸಲಾಗಿದೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ, ಕೈ ಎತ್ತಿ ಚಪ್ಪಾಳೆ ತಟ್ಟಿ. ಇದು ಯಾರ ಸನ್ನಿಧಾನದಲ್ಲಿ ಸನ್ಮಾನ ಅಂದರೆ ನಮಗೆಲ್ಲ ಹೀಗೆ ಗೊತ್ತಿರಬೇಕು. ನಮ್ಮ ಸನ್ಮಾನ ಯಾರಿಗೆ, ನಮ್ಮ ಸತ್ಕಾರ ಯಾರಿಗೆ, ನಮ್ಮ ಚಪ್ಪಾಳೆ ಯಾರಿಗೆ ಅಂದರೆ ಈ ನಾಡಿನಲ್ಲಿ ಮಣ್ಣಿಗಾಗಿ ಹೊನ್ನಿಗಾಗಿ ಬಡದಾಡಿರುವಂಥವ್ರಿಗೆಲ್ಲ, ಈ ನಾಡಿನಲ್ಲಿ ಸಾಧನೆ ಗೈದಿರುವಂಥ ಸಾಧಕರಿಗೆ ನಮ್ಮ ಜೋರಾದ ಚಪ್ಪಾಳೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಒಮ್ಮೆ ಕೈ ಎತ್ತಿ ಜೋರಾದ ಚಪ್ಪಾಳೆನ ತಟ್ಟೋಣ. ಸಾಧಕರ ಸಾಧನೆ ಹೀಗೆ ನಾಡಿಗೆ ನಿರಂತರವಾಗಿ ಸೇರ್ಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ತಾಯಿಯವರು ನಡೆಸಿಕೊಡ್ಬೇಕಾಗಿ ವಿನಂತಿ. ನಾನು ಬಂದ್ ಮಾಡ್ತೀರೇನೋ ನನಗೆ? ಹಲೋ, ನಮ್ಮ ಜನ ಏನು ತಿಳ್ಕೊಂಡಾರಂದ್ರೆ ಹೆಣ್ಮಕ್ಳಂದ್ರೆ ಬರೀ ಅಡುಗೆ ಮಾಡೋರು, ಮನೆಯಾಗ ಕೆಲಸ ಮಾಡೋರು, ಅವ್ರಿಷ್ಟಕ್ಕೆ ಮೀಸಲ ಅಂತ ತಿಳ್ಕೊಂಡಿದ್ರು. ಆದರೆ ಅದರ ಆಚೆ ಮೀರಿ ಶ್ರೀ ಡಾಕ್ಟರ್ ಕವಿತಾ ಮಿಶ್ರಾ ಅವರು ಬರೇ ರೊಟ್ಟಿ ಮಾಡುವಂಥ ಕೈಗಳಲ್ಲ, ಅನ್ನ ಹಾಕುವಂಥ ರೈತನೂ ಕೂಡ ಮಹಿಳೆ ಆಗ್ಬೋದು ಅನ್ನುವಂಥ ಆದರ್ಶಕ್ಕೆ ಡಾಕ್ಟರ್ ಕವಿತಾ ಮಿಶ್ರಾ ಅವರು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಶ್ರೀ ಪ್ರಶಸ್ತಿಗೆ ಭಾಜನಾಗಿರುವಂಥ ಜಾನಪದ ಗಾರುಡಿಗ ಶ್ರೀ ಕಡಬಗೆರೆ ಮುನಿರಾಜು ಅವರ ಕಿರುಪರಿಚಯ ಡೋಳಿನ ಪೂಜ್ಯರಿಂದ. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ, ಸುಕ್ಷೇತ್ರ ಬಳಗಾನೂರು, ಶ್ರೀ ಸಿದ್ದಲಿಂಗನಗೌಡ ಎಸ್ ಜಂಗಲಪ್ಪಗೌಡ್ ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದಿವರ ಸಹಯೋಗದಲ್ಲಿ ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ಸುಕ್ಷೇತ್ರ ಬಳಗಾನೂರವರ ಪಾವನ ಸನ್ನಿಧಾನದಲ್ಲಿ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಕಡಬಗೆರೆ ಮುನಿರಾಜು ಖ್ಯಾತ ಹಿನ್ನೆಲೆ ಗಾಯಕರು ಬೆಂಗಳೂರು ಇವರಿಗೆ ಸಮರ್ಪಿಸಿದ ಶರಣಶ್ರೀ ಪ್ರಶಸ್ತಿ. ಸತ್ಕುಲ ಸದ್ವಂಶ ಸಂಜಾತರೆ, ಕರುನಾಡಿನ ರಾಜಧಾನಿ ಪ್ರಾಂತ ಬೆಂಗಳೂರಿನ ಕಡಬಗೆರೆಯ ಗ್ರಾಮದ ಸಾತ್ವಿಕರಾದ ಶ್ರೀ ಎಂ ಕೆಂಪಯ್ಯ ಅವರ ಸುಪುತ್ರರಾಗಿ ದಿನಾಂಕ 4/4/1977 ಜನಿಸಿದ ತಾವು ಕನ್ನಡದಲ್ಲಿ ಸ್ನಾತಕೋತ್ತರ ಪದವೀಧರರಾಗಿ ಜನಪದ ಕ್ಷೇತ್ರದಲ್ಲಿ ಅಮೋಘ ಸೇವೆ ಸಲ್ಲಿಸುವುದರೊಂದಿಗೆ ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದೀರಿ. ತಮ್ಮ ಜನಪದ ಗಾಯನ ಕಲೆಯೊಂದಿಗೆ ಶಂಭೋ ಶಿವಶಂಕರ, ಮೇಷ್ಟ್ರು,
ಬಂಗಾರ, ಹಾಲು ತುಪ್ಪ, ಗೋವಿಂದ ಗೋವಿಂದ, ಮರಳಿ ಮನೆಗೆ, ಕನ್ನಡಿ, ಸಮರಸ, ಅಕ್ಕಮ್ಮನ ಭಾಗ್ಯ ಮೊದಲಾದ ಚಲನಚಿತ್ರಗಳಿಗೆ ತಮ್ಮ ಕಂಠಸಿರಿಯ ಜೀವಧ್ವನಿಯಾಗಿ ಯಶಸ್ವಿಯ ಗಾಯಕರಾಗಿ ಕನ್ನಡ ನಾಡಿನ ಸಹೃದಯರ ಕಲಾವಿದರ ಮನಸೂರೆಗೊಂಡಿದ್ದೀರಿ. ಶ್ರಮ ಸಾಧನೆಯ ಪ್ರಶಸ್ತಿ ಗ್ರಹೀತರೆ. ತಮ್ಮ ಗಾಯನ ಸೇವೆಯನ್ನು ಗುರುತಿಸಿ ಘನ ಸರ್ಕಾರ, ನಾಡಿನ ಸಂಘ ಸಂಸ್ಥೆಗಳು ಪ್ರಶಸ್ತಿ ಗರಿ ಮೂಡಿಸಿ ದಕ್ಷಿಣ ಭಾರತದ ಮಿರ್ಚಿ ಪ್ರಶಸ್ತಿ ಹಾಗೂ ಚಂದನವನ ಚಿತ್ರೋದ್ಯಮ ಪ್ರಶಸ್ತಿ, ಆದಿಜ್ಯೋತಿ ಬೆಲ್ ಬ್ರ್ಯಾಂಡೆ ರಾಷ್ಟ್ರೀಯ ಯುವ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಯುವಶಕ್ತಿ ಬಲವರ್ಧನೆಗೊಳಿಸಿದ ಮಹತ್ ಕಾರ್ಯಕ್ಕಾಗಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಚಾಲುಕ್ಯ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. 2023-24ನೇ ಸಾಲಿನ ತಲೆಂಡ್ರೋ ಅತ್ಯುತ್ತಮ ಗೀತ ಗಾಯಕರಾಗಿ ನಿರ್ದೇಶನಗೊಂಡಿದ್ದೀರಿ. ಕನ್ನಡ ನಾಡಿನ ಒಳ ಹಾಗೂ ಹೊರಗೆ ಸಂಚರಿಸಿ 4,000ಕ್ಕೂ ಅಧಿಕ ಜನಪದ ಗೀತ ಗಾಯನ ವೇದಿಕೆಯಲ್ಲಿ ಭಾಗವಹಿಸಿ ಸಹೃದಯ ಶ್ರೋತೃಗಳ ಅಭಿಮಾನ ಗೌರವಕ್ಕೆ ಪಾತ್ರರಾಗಿ ಬಹು ಜನಪ್ರಿಯತೆಗೊಳಿಸಿದ ಶ್ರೇಷ್ಠ ಜನಪದ ಕಲಾವಿದರಾಗಿದ್ದೀರಿ. ಚಂದನ ದೂರದರ್ಶನದಲ್ಲಿ ಗಾನಗರಡಿ ಜಾನಪದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿರುವುದು ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ. ಪ್ರಸ್ತುತ ಅವಧಿಯಲ್ಲಿ ಶ್ರೇಷ್ಠ ಗಾಯಕರಾಗಿ ಸೇವೆ ಸಲ್ಲಿಸುವುದರೊಂದಿಗೆ ಚಿನ್ಮಯಿ ಪಬ್ಲಿಕ್ ಸ್ಕೂಲ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿ ಸಲ್ಲಿಸುವುದರೊಂದಿಗೆ ಅಕ್ಷರ ದಾಸೋಹದ ಕಾಯಕ ಜೀವಿಗಳಾಗಿರುವಿರಿ. ಗೌರವಾನ್ವಿತರಾದ ತಮ್ಮನ್ನು ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ತುಂಬ ಹೆಮ್ಮೆ ಮತ್ತು ಅಭಿಮಾನದಿಂದ ಗೌರವಿಸಿದೆ. ಶ್ರೀ ಚನ್ನವೀರ ಶರಣರು ತಮಗೆ ಆಯುರಾರೋಗ್ಯ ಶಕ್ತಿ ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಸರ್ವೇ ಜನಃ ಸುಖಿನೋ ಭವಂತು. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬಳಗಾನೂರು, ಶ್ರೀ ಸಿದ್ದಲಿಂಗನಗೌಡ ಎಸ್ ಜಂಗಲಪ್ಪಗೌಡ ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದ, ದಿನಾಂಕ 25/1/2026. ಪ್ರೀತಿಯ ಜೋರಾದ ಚಪ್ಪಾಳೆ. ಹಲೋ ಹಲೋ ವ್ಯಾಲ್ಯೂಮ್ ಕೊಡ್ರಿ ಬೈ. ಇಲ್ಲಿ ಒಂದು ಮಗು ತಪ್ಪಿಸ್ಕೊಂಡಿದೆ. ಆ ಮಗು ಯಾರಾದರೂ ಇದ್ರೆ ಇಲ್ಲಿ ವೇದಿಕೆ ಮೇಲಿದೆ. ಆ ಮಗುವನ್ನು ಇದವರೆಗೆ ಬಂದು ಈ ಮಗುವನ್ನು ಕರ್ಕೊಂಡು ಹೋಗ್ಬೇಕು. ಐಶ್ವರ್ಯ ಮತ್ತೋರ್ವ ಸಾಧಕಿ ಕುಮಾರಿ ಅನ್ನಪೂರ್ಣ ಬಳಲು ಮಠ ಅವರ ಒಂದು ಕಿರುಪರಿಚಯ ಮಾಡಿಕೊಡ್ತಾ ಇದ್ದಾರೆ ಡೊಳ್ಳಿನ ಗುರುಗಳು. ಶರಣರ ಮಠ ಸುಕ್ಷೇತ್ರ ಬಳಗಾನೂರು, ಶ್ರೀ ಸಿದ್ದಲಿಂಗನಗೌಡ ಎಸ್ ಜಂಗಲಪ್ಪಗೌಡ ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದಿಯವರ ಸಹಯೋಗದಲ್ಲಿ ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ಸುಕ್ಷೇತ್ರ ಬಳಗಾನೂರು ಹಾಗೂ ನಾಡಿನ ಹರಗುರು ಚರಮೂರ್ತಿಗಳ ಪಾವನ ಸನ್ನಿಧಾನದಲ್ಲಿ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕುಮಾರಿ ಅನ್ನಪೂರ್ಣ ಬಸಯ್ಯ ಬಳುಲ್ಮಠ್ ಸಂಶೋಧನಾ ವಿದ್ಯಾರ್ಥಿನಿ IIT ಧಾರವಾಡ ಸಾಕಿನ್ ಬಾಗಲಕೋಟೆ ಇವರಿಗೆ ಸಮರ್ಪಿಸಿದ ಶರಣಶ್ರೀ ಪ್ರಶಸ್ತಿ. ಸತ್ಕುಲ ಸದ್ವಂಶ ಸಂಜಾತರೆ ಪರಮ ಪೂಜ್ಯ ಶ್ರೀ ಚನ್ನವೀರ ಶರಣರ ಪರಿಸರದಲ್ಲಿ ಬದುಕು ರೂಪಿಸಿದ ತಮ್ಮ ತಂದೆ ವೇದಮೂರ್ತಿ ಬಸಯ್ಯ ಮಾತೋಶ್ರೀ ಪ್ರಭಾವತಿಯವರ ಸುಪುತ್ರಿಯಾಗಿ ದಿನಾಂಕ 23/2/1998 ಬಸವನಾಡು ಬಾಗಲಕೋಟೆಯಲ್ಲಿ ಜನಿಸಿದ ತಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ತಾವು ಬಾಲ್ಯದಿಂದ ಸತತ ಅಭ್ಯಾಸ, ಓದು, ಬರವಣಿಗೆಯಲ್ಲಿ ಪ್ರಾಥಮಿಕತೆಯಿಂದ PUCವರೆಗೆ ಬಾಗಲಕೋಟೆಯಲ್ಲಿ ಅಧ್ಯಯನ ಮಾಡಿ ನಾಡಿನ ಪ್ರತಿಷ್ಠಿತ ಬಾಗಲಕೋಟೆ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ BE ಸಿವಿಲ್ ಇಂಜಿನಿಯರಿಂಗ್ ಪದವಿ ಸ್ವೀಕರಿಸಿದ ಪ್ರತಿಭಾವಂತರಾಗಿದ್ದೀರಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೋಘ ಸಾಧನೆಗೈದ ಪ್ರತಿಭಾಶಾಲಿಗಳೇ. ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅನೇಕ ಯೋಜನಾ ಕಾರ್ಯಗಳನ್ನು ಪ್ರಬಂಧಗಳ ಮೂಲಕ ಪ್ರಾಯೋಗಿಕ ಅಧ್ಯಯನ, ಭೌಗೋಳಿಕ ಸಂಯೋಜನೆಯಲ್ಲಿ ಸಂಶೋಧನೆಯನ್ನು ಕೈಗೊಂಡು ಸ್ನಾತಕೋತ್ತರ MTech ಪದವಿಯನ್ನು ರಾಷ್ಟ್ರದ ಉತ್ಕೃಷ್ಟ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಒಂದಾದ ಸೂರತ್ಕಲ್ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದುದು ಅತ್ಯಂತ ಅಭಿಮಾನದ ಸಂಗತಿ. ವಿದ್ಯಾಕಾಶಿ ಧಾರವಾಡದ ರಾಷ್ಟ್ರೀಯ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITಯಲ್ಲಿ ಸಂಶೋಧನೆಯನ್ನು ಕೈಗೊಂಡು ರೈಲು ಸಾರಿಗೆಯ ನಿರ್ವಹಣೆಯ ತಂತ್ರಜ್ಞಾನದಲ್ಲಿ ವಿಶೇಷ ಅಧ್ಯಯನವನ್ನು ಕೈಗೊಂಡು ಸಂಶೋಧನಾತ್ಮಕ ವಿಷಯಗಳ ಪ್ರಬಂಧಗಳನ್ನು ಮಂಡಿಸಿ ಸಂಶೋಧನಾ ಕ್ಷೇತ್ರದಲ್ಲಿ ಗುರುತರವಾದ ದಾಖಲೆಯ ಅಂಶಗಳನ್ನು ನಿರ್ಮಿಸಿದ ತಮ್ಮ ಪ್ರಯತ್ನ, ಪರಿಶ್ರಮ, ಪ್ರತಿಭೆ, ನಿರಂತರ ಅಧ್ಯಯನ, ನವನವೀನ ಸಂಶೋಧನಾ ಕಾರ್ಯ ಪ್ರಶಂಸನೀಯವಾದುದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ವಿದ್ವತ್ಪೂರ್ಣ ವೈಜ್ಞಾನಿಕ ತಾಂತ್ರಿಕ ವಿಚಾರಗಳು, ಸಮಸ್ಯೆಗಳು, ಸವಾಲುಗಳು, ಸಾಧ್ಯತೆಗಳನ್ನು ಕುರಿತಾದ ಮಹಾಪ್ರಬಂಧಗಳ ಮಂಡನೆ, ಗ್ರಂಥಗಳ ಲೋಕಾರ್ಪಣೆ, ಸಂಶೋಧನಾ ಲೇಖನಗಳ ಬರವಣಿಗೆಗಳ ಮೂಲಕ ಸೃಜನಶೀಲ ವೈಜ್ಞಾನಿಕ ಬರವಣಿಗೆಯ ಭರವಸೆಯ ಲೇಖಕರಾಗಿ ರೂಪುಗೊಂಡಿರುವುದು ತಾವು ಸಿವಿಲ್ ಇಂಜಿನಿಯರ್ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅಮೋಘವಾಗಿದೆ.
ಪದವಿ ಪ್ರಶಸ್ತಿ ಪ್ರಶಂಸೆಗೆ ಪಾತ್ರರಾದ ಪ್ರತಿಭಾಶಾಲಿಗಳೇ, ಮೊದಲಿನಿಂದ ಪ್ರತಿಭಾವಂತರಾದ ತಾವು ಬಿಟೆಕ್ ಪದವಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ 6ನೇ ರ್ಯಾಂಕ್ ಗಳಿಸುವುದರ ಮೂಲಕ ಎಲ್ಲರ ಗಮನ ಸೆಳೆದಿರಿ. ರಾಷ್ಟ್ರೀಯ ತಾಂತ್ರಿಕ ಹಬ್ಬ ವಿಷನ್ 2018ರಲ್ಲಿ ಪ್ರಥಮ ಸ್ಥಾನ ಪ್ರಶಸ್ತಿ, NPTEL ಆನ್ಲೈನ್ ತರಬೇತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದೀರಿ. 2021-23ರಲ್ಲಿ ಗೇಟ್ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿದ್ದೀರಿ. ಗೌರವಾನ್ವಿತರಾದ ತಮ್ಮನ್ನು ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಹೆಮ್ಮೆ ಮತ್ತು ಅಭಿಮಾನದಿಂದ ಗೌರವಿಸುವುದೇ. ಶ್ರೀ ಚನ್ನವೀರ ಶರಣರು ತಮಗೆ ಆಯುರ ಆರೋಗ್ಯ ಶಕ್ತಿ ಕರುಣಿಸಲಿ. ಸರ್ವೇ ಜನಃ ಸುಖಿನೋ ಭವಂತು. ಅವರ ಸಹೋದರಿ ಅನ್ನಪೂರ್ಣ ಅವರ ತಂದೆ ತಾಯಿಗಳು ಬಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮ ಶ್ರೀಮಠದ ಮೀಸಲು ಸದ್ಭಕ್ತರಾಗಿರ್ತಕ್ಕಂಥ ಬಳೂಲ್ಮಠ ಕುಟುಂಬ ವರ್ಗದವರು ವೇದಿಕೆಗೆ ಬರಬೇಕಾಗಿ. ಬಸಯ್ಯ ಬಳೂಲ್ಮಠ ಅಂತೇಳಿ ಇವರು ಸಣ್ಣರಿದ್ದಾಗ ಅಜ್ಜರ್ ಕಾರ್ ಸೇವೆ ಮಾಡ್ತಿದ್ರು. ಒಂದು ಸಲ ಗಂಗಾವತಿಯಿಂದ ಹೊಸಪೇಟೆಗೆ ಹೋಗಿದ್ರಂತ. ಬೂದುಗುಂಪಿ ಹತ್ರ ಗಾಡಿ ಪೆಟ್ರೋಲ್ ಆಗಿ ಹೋತಂತ. ಯಪ್ಪ ಪೆಟ್ರೋಲ್ ಆತು ಏನು ಮಾಡೋದು ಅಂತ ಕೇಳಿದ್ರೆ ನೀರದವನಂತ ಕೇಳಿದ್ರಂತ. ಒಂದು ಕ್ಯಾನ ನೀರು ಹಾಕಿದ್ರೆ ಹೊಸಪೇಟೆ ಮಠ ಪೆಟ್ರೋಲ್ ಇರಲಾರ್ದೇ ನೀರು ಹಾಕಿ ಅಜ್ಜನ ಗಾಡಿ ಸೇವಾ ಮಾಡಿದವರು ಬಸಯ್ಯ ಬಳೂಲ್ಮಠರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಬಸಯ್ಯ ಬಳೂಲ್ಮಠರು ಅವ್ರ ಮಗಳು ಇಷ್ಟೊಂದು ವಿದ್ಯಾವಂತೆ, ಸಂಸ್ಕಾರವಂತೆ, ಗುಣವಂತೆ ಆಗಬೇಕಾದ್ರೆ ಅದಕ್ಕೆಲ್ಲ ಅಜ್ಜನ ಸೇವೆ ಮಾಡಿರ್ತಕ್ಕಂಥ ಫಲ ಇವತ್ತು ಅವರ ತಂದೆ ತಾಯಿಗಳಿಗೆ ಸಲ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ 2ನೆಯ ಪ್ರಶಸ್ತಿಯನ್ನು, ಶರಣಶ್ರೀ ಪ್ರಶಸ್ತಿಯನ್ನು ನಮಗೆ ಪರಿಚಿತರಾಗಿರ್ತಕ್ಕಂಥ ಮುನುರಾಜರವರು ಶಿಕ್ಷಣ ಕ್ಷೇತ್ರದಲ್ಲಿ, ಜಾನಪದ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ. ಮೊನ್ನೆ ಕೊಪ್ಪಳ ಜಾತ್ರೆಯಲ್ಲೂ ಕೂಡ ಅವರ ಜಾನಪದದ ಕಾರ್ಯಕ್ರಮಗಳು ನಡೆದು ಬಂದು ಜಾನಪದ ಸಾಹಿತ್ಯ, ಜಾನಪದದ ಹಾಡುಗಳು ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶರಣ ಬಳಗದವರು ಇವತ್ತು ಅವರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಸಭೆ ಮುಗಿದ ನಂತರ ಅವ್ರ ಕಾರ್ಯಕ್ರಮ ನಡೀತದೆ. ಅವರಿಗೂ ಕೂಡ ಅಜ್ಜನ ಆಶೀರ್ವಾದ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ಅನ್ನಪೂರ್ಣಮ್ಮ ಬಸಯ್ಯ ಬಳೂಲ್ಮಠರವರಿಗೆ ಇನ್ನೂ ಹೆಚ್ಚು ಅಜ್ಜ ವಿದ್ಯೆ, ಸಂಸ್ಕಾರ, ಅನೇಕ ಹುದ್ದೆಗಳು, ಗೌರವಗಳು, ಪ್ರಶಸ್ತಿಗಳು ದೊರೆಯಲೆಂದು ಈ ಮುಖಾಂತರವಾಗಿ ಹಾರೈಸುತ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮೆರೆದಂಥ ಕುಮಾರಿ ಅನ್ನಪೂರ್ಣ ಬಸಯ್ಯ ಬಳೂಲ್ಮಠ ಅವರಿಗೆ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠದ ಪರಮ ಪೂಜ್ಯರಾದ ಶ್ರೀ ಶಿವಶಾಂತವೀರ ಶರಣರು ಹಾಗೂ ಎಲ್ಲ ನೆರೆದಿರುವಂಥ ಎಲ್ಲ ಪರಮ ಪೂಜ್ಯರ ಒಂದು ದಿವ್ಯ ಸಮ್ಮುಖದಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಅವರ ಸೇವೆ ಸದಾ ಇರಲಿ, ಆ ಮೂಲಕ ಈ ನಾಡಿಗೆ ಅವರ ಸೇವೆ ಸದಾ ಸಿಗುತ್ತಾ ಇರಲಿ. ಪ್ರತಿಭಾ ಪಲಾಯನ ಆಗ್ತಾ ಇರುವಂಥ ಬ್ರೈನ್ ಡ್ರೈನ್ ಅಂತ ಹೇಳ್ತೀವಿ. ಇಲ್ಲಿ ಓದ್ತಾರೆ, ಹೊರ ದೇಶಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಆದರೆ ಇಲ್ಲಿ ಓದಿ ಇಲ್ಲಿಯ ಮಾತಾಪಿತೃಗಳ, ಅನ್ನದ, ರೈತರ, ಶ್ರೀಮಠದ ಎಲ್ಲರ ಕಾರುಣ್ಯದಲ್ಲಿ ಮಿಂದೆದ್ದಿರುವಂಥ ಅನ್ನಪೂರ್ಣ ಅವರು ನಾನು ನಾಡಿಗಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಧಾರವಾಡದ IITಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ PhD ಕೂಡ ಮಾಡ್ತಾ ಇದ್ದಾರೆ ಕುಮಾರಿ ಅನ್ನಪೂರ್ಣ ಅವರು. ಬೀಜ ಮೊಳೆತಂತೆ ಜಡತೆ ಸುಳಿಯುವ ಮೊದಲೇ ನೂಕಾಚೆ ಅದ ನೀನು, ಜಡತೆ ಸುಳಿಯುವ ಮೊದಲೇ ನೂಕಾಚೆ ಅದ ನೀನು, ಸಂಕಲ್ಪದಿಂದ ಸುಖ ಮುದ್ದುರಾಮ ಎನ್ನುವಂತೆ ಸಾಧನೆಯ ಶಿಖರವನ್ನೇರಿ ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶರಣತ್ರಯರಾದ ಡಾಕ್ಟರ್ ಕವಿತಾ ಮಿಶ್ರಾ ಅವರು, ಶ್ರೀ ಕಡಬಗೆರೆ ಮುನಿರಾಜು ಅವರು ಹಾಗೆ ಕುಮಾರಿ ಅನ್ನಪೂರ್ಣ ಬಸಯ್ಯ ಬಳೂಲ್ಮಠ ಅವರು. ಅವರ ಈ ಸೇವೆ ಈ ನಾಡಿಗೆ ಸದಾ ಇರಲಿ. ಹೆಸರಿಗಾಗಿ ಸೇವೆ ಮಾಡಬಾರದು, ಸೇವೆಯಿಂದ ಸಾಧನೆಯಾಗಿ ಸಾಧನೆಯಿಂದ ಹೆಸರು ಬಂದಾಗ ಮಾತ್ರ ಸೇವೆ ಮತ್ತು ಸೇವಾ ಮನೋಭಾವಕ್ಕೆ ಒಂದು ಅರ್ಥ ಹಾಗೂ ಬದುಕು ಸಾರ್ಥಕವಾಗುತ್ತದೆ. ಅಂತಹ ಸಾರ್ಥಕ್ಯದ ಕ್ಷಣಗಳು ನಿಮ್ಮೆಲ್ಲರ ಮುಂದೆ.